ಎಲ್ಲರಿಗೂ ನಮಸ್ಕಾರ. ಒಂದು ನಾನು ಇಲ್ಲಿ ಮಾತಾಡಬೇಕಾದ್ರೆ SVYM ಅಲ್ಲಿ ಶಿಕ್ಷಣ ವಿಭಾಗದ ಮುಖ್ಯಸ್ಥರಾಗೋ ಅಥವಾ ಡೆಪ್ಯೂಟಿ CEO ಆಗಿ ಮಾತಾಡಲ್ಲ. ನಾನು IITಗೆ ಹೋಗಿದ್ದೆ ಒಂದು 23 ವರ್ಷದ ಹಿಂದೆ. ನಾನು ಹೇಗೆ ಸಿದ್ಧತೆ ಮಾಡಿದ್ದೆ ಅಂತ ಮೆಲ್ಕು ಹಾಕುವಂಥ ಒಂದು ಅವಕಾಶ ಸಿಕ್ತು. ಆ ಅನುಭವದ ಮೇಲೆ ಇವತ್ತು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. IITಗೆ ಸಿದ್ಧತೆ ಮಾಡುವಂಥವ್ರು ಪ್ರತಿ ವರ್ಷ ನಾವು ಒಂದಷ್ಟು ಜನ ವಿದ್ಯಾರ್ಥಿಗಳನ್ನ ನೋಡ್ತೀವಿ. ಆದರೆ ಸುಮಾರು ಬೇರೆ ಬೇರೆ ರೀತಿಯ ಪ್ರಶ್ನೆಗಳಿರುತ್ತೆ. ಒಂದು ಕಾಲೇಜ್ ಬಗ್ಗೆ ಅಥವಾ ಪರೀಕ್ಷೆ ಬಗ್ಗೆ ಅಥವಾ ಪರೀಕ್ಷೆಗೆ ಸಿದ್ಧತೆ ಹೇಗೆ ಮಾಡ್ಬೋದೆ, ನನ್ನ ಕೈಯಲ್ಲಿ ಆಗತ್ತಾ ಅನ್ನೋ ಈ ಥರದ ಸುಮಾರು ಪ್ರಶ್ನೆಗಳು ಬರುತ್ತೆ. ಸೊ ನಾನು 2002ನೇ ಇಸ್ವಿಯಲ್ಲಿ 10ನೇ ತರಗತಿ ಪಾಸಾಗಿದ್ದೆ. ಅದರ ನಂತರ JEE ಪರೀಕ್ಷೆ ಬರೆದು 2005ರಿಂದ 2009ನೇ ಇಸ್ವಿವರೆಗೆ IIT ಮಡ್ರಾಸಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದ್ದೆ. ಸೊ ನಾನು JEE ಪರೀಕ್ಷೆ ಬರೀಬೇಕಾದ್ರೆ ಇವತ್ತಿನ JEE ಪರೀಕ್ಷೆಯ ರೂಪುರೇಷಕ್ಕೂ ಅವತ್ತಿನದು ಸ್ವಲ್ಪ ವ್ಯತ್ಯಾಸ ಇದೆ. ಬಟ್ ಬಹುತೇಕ ಸಿದ್ಧತೆ ಮಾಡುವಂಥ ಸ್ಟ್ರಾಟಜೀಸ್ ಏನಿದೆ ಅದು ಏನು ಬದಲಾವಣೆ ಆಗಿರಲ್ಲ ಅನ್ನೋ ನಂಬಿಕೆಯಲ್ಲಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಪ್ರಶ್ನೆಯಿಂದ ಶುರು ಮಾಡೋಣ. ಈ IIT ಅಂತ ನಾವು ಪದ ಬಳಸಿದ ತಕ್ಷಣ ನಮಗೆ ಎಲ್ಲರಿಗೂ ಏನಂತ ಅನ್ಸುತ್ತೆ, ನಮ್ಮ ಮನಸ್ಸಿಗೆ ಬರೋವಂಥದ್ದು ಏನು? ಯಾಕೆ ನಾವು IIT ಬಗ್ಗೆ ಇಷ್ಟು ಮಾತಾಡ್ತೀವಿ ಅಥವಾ IITಗೆ ಹೋಗಬೇಕು ಅಂತ ಯಾಕೆ ಅನ್ಸುತ್ತೆ ನಮಗೆ? ಸುಮಾರು ಜನ ಹೇಳ್ತಾ ಇರ್ತಾರೆ ನಾವು IITಗೆ ಸಿದ್ಧತೆ ಮಾಡ್ತಾ ಇದ್ದೀವಿ. ಸೊ IIT ಅಂದರೆ ಪೂರ್ತಿ ಹೆಸರು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಸೊ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಕಲಿಯುವಂಥ ಒಂದು ಕೆಲವು ಸಂಸ್ಥೆಗಳಲ್ಲಿ ಈ IITಗಳು ಇದೆ. ಇದು ಒಂದೇ ಅಲ್ಲ, ಬೇರೆ ಬೇರೆ ಹಲವು ಶಿಕ್ಷಣ ಸಂಸ್ಥೆಗಳಿದೆ. ಅದರಲ್ಲಿ ಈ IIT ಅನ್ನೋದು ಒಂದು ವಿಶೇಷವಾಗಿ ಇರುವಂಥದ್ದು. ಇದು ಮೂಲ ಶುರು ಆಗಿದ್ದು ಏನಂದರೆ, ನಮ್ಮ ಭಾರತ ಸರ್ಕಾರ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮಗೆ ಹೇಗೆ ಒಳ್ಳೆ ನಾಗರಿಕರು ಬೇಕೋ ಆ ನಾಗರಿಕರನ್ನ ತಯಾರಿಸುವಂಥ ವಿದ್ಯಾಸಂಸ್ಥೆಗಳು ಬೇಕು ಅಂತ ಈ ತಂತ್ರಜ್ಞಾನ ಆಧಾರಿತವಾಗಿ ಮಹತ್ವವನ್ನು ಹೊಂದಿರುವಂಥ ಒಂದು ಕೆಲವು ಸಂಸ್ಥೆಗಳನ್ನು ಶುರು ಮಾಡಬೇಕು ಅಂತ IITಗಳು ಶುರು ಮಾಡಿದರು. ಮೊದಲನೇ 5 IIT ಆ್ಯಕ್ಚುಲಿ ಹೊರದೇಶಗಳ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ, ಅಂದರೆ ಇವು ಎರಡೆರಡು ದೇಶ, ನಮ್ಮ ದೇಶ ಮತ್ತು ನಮ್ಮ ದೇಶದ ಜೊತೆಗೆ ಇನ್ನೊಂದು ದೇಶನ ಸಪೋರ್ಟ್ ತಗೊಂಡು ಶುರು ಮಾಡಿದರು. ಆ ಥರ ಬೇರೆ ಬೇರೆ ವಿಷಯಗಳಲ್ಲಿ ಎಕ್ಸ್ಪರ್ಟೀಸ್ ತರಬೇಕು ಅನ್ನೋ ಗುರಿ ಇಟ್ಕೊಂಡು ಶುರು ಮಾಡಿದರು. ಈಗ ಅಲ್ಲಿ ಸನಾತನ್ ಹೇಳ್ದಂಗೆ ಇಂಜಿನಿಯರಿಂಗ್ಗೆ ಹೆಚ್ಚು ಆದ್ಯತೆ ಕೊಟ್ಟಿದ್ರು. ಆದರೆ ಇವತ್ತು ಬರೀ ಇಂಜಿನಿಯರಿಂಗ್ ಒಂದೇ ಅಲ್ಲ, ಪ್ಯೂರ್ ಸೈನ್ಸಸ್ಸು, ಮೆಡಿಕಲ್ ಫೀಲ್ಡಲ್ಲೂ ಅಲ್ಲಿ ಸ್ವಲ್ಪ ಹ್ಯುಮ್ಯಾನಿಟೀಸಲ್ಲೂ ಸ್ವಲ್ಪ ಕೆಲಸ ನಡೀತಾ ಇದೆ. ಸೊ ಇವತ್ತಿಗೆ ಒಟ್ಟು ನಮ್ಮ ದೇಶದಲ್ಲಿ 23 IITಗಳಿವೆ. ನಾವು IIT ಅಂತ ಹೆಸರು ಹೇಳಿದ ತಕ್ಷಣ ಒಂದಲ್ಲ 23 ಕಾಲೇಜುಗಳಿದೆ ಅಂತ ತಿಳ್ಕೊಬೇಕು. ಸೊ ಈ 23 ಕಾಲೇಜುಗಳು ಎಲ್ಲೆಲ್ಲಿದೆ ಅಂತ ನಾನು ಮುಂದಕ್ಕೆ ಹೇಳ್ತೀನಿ. ಇದು ಯಾಕೆ ಸ್ಥಾಪಿಸಲಾಗಿದೆ ಅಂದರೆ, ನಾನು ಹೇಳಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಾವು ದೇಶ ಬೆಳಿಬೇಕು ಅಂದರೆ ಅದಕ್ಕೆ ಏನೆಲ್ಲ ಬೇಕು? ಫಸ್ಟು ಎಲ್ಲರದು ಜ್ಞಾನ ಬೆಳಿಬೇಕು. ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯಗಳಲ್ಲಿ ಒಂದು ದೃಢವಾಗಿ ನಮ್ಮ ಸಮಾಜ ಬೆಳಿಬೇಕಂದ್ರೆ ಅದಕ್ಕೆ ಒಂದು ಅಡಿಪಾಯ ಬೇಕು. ಅದಕ್ಕೆ ಬೆಳೆಸಲು ಒಂದು ಜ್ಞಾನವನ್ನು ಬೆಳೆಸಲು ಒಂದು IITಗಳು ಶುರು ಆಯಿತು. ಎರಡನೇದು, ಇಲ್ಲಿ ಆದ್ಯತೆ ಕೊಟ್ಟಿದ್ದು ಈ IITಗೆ ಹೋಗೋರು ಯಾರು? ನಮ್ಮ ನಾಗರಿಕರೇ, ನಮ್ಮ ಯುವಕರೇ ಹೋಗ್ತಾರೆ. ಅವರು ಮುಂದಕ್ಕೆ ಬಂದು ವಿಜ್ಞಾನ ತಂತ್ರಜ್ಞಾನ ವಿಷಯಗಳಲ್ಲಿ ಚೆನ್ನಾಗಿ ಕಲ್ತ್ಕೊಂಡು ದೇಶ ಕಟ್ಟೋದರಲ್ಲಿ ಅವ್ರದ್ದಾದಂಥ ಒಂದು ಕೊಡುಗೆ ನೀಡ್ತಾರೆ ಅನ್ನೋ ಉದ್ದೇಶಗಳಿಂದ IIT ಸ್ಥಾಪಿಸಿದರು. 51ನೇ ಇಸ್ವಿಯಲ್ಲಿ, ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ತು. 51ನೇ ಇಸ್ವಿಯಲ್ಲಿ ಖರಗ್ಪುರಲ್ಲಿ ಶುರು ಆಯಿತು ಮೊದಲನೇ IIT. ಈಗ ಮೊದಲನೇ IIT ಶುರು ಮಾಡೋಕ್ಕೆ ಒಂದು ಕಟ್ಟಡ ಬೇಕಲ್ಲ, ಕಟ್ಟಡ ಎಲ್ಲೂ ಇರಲಿಲ್ಲ. ಆವಾಗ ವೆಸ್ಟ್ ಬೆಂಗಾಲಲ್ಲಿ ಖರಗ್ಪುರ್ ಅನ್ನೋ ನಗರದಲ್ಲಿ ಒಂದು ಜೈಲಲ್ಲಿ ಶುರು ಮಾಡಿದರು ಮೊದಲನೇ IIT 51ನೇ ಇಸ್ವಿಯಲ್ಲಿ. ಆವಾಗಿನ ಪ್ರಧಾನಿಗಳು ಯಾರು ಜವಾಹರ್ಲಾಲ್ ನೆಹರು ಅವರು ಇದ್ರೋ, ಅವ್ರದ್ದು ಹೇಗೆ ನಂಬಿಕೆ ಇತ್ತಂದರೆ ಈ IITಗಳು ಆಧುನಿಕ ಭಾರತದ ದೇವಾಲಯಗಳಾಗ್ತವೆ, ಎಲ್ಲ ವಿದ್ಯಾರ್ಥಿಗಳು ಅಲ್ಲಿಗೆ ಹೋಗಿ ಒಳ್ಳೆಯ ಶಿಕ್ಷಣ ಪಡೆದು ನಮ್ಮ ದೇಶ ಬೆಳೆಯೋದ್ರಲ್ಲಿ ಕೊಡುಗೆ ಕೊಡ್ತಾರೆ ಅನ್ನೋ ನಂಬಿಕೆಯಿಂದ ಶುರು ಮಾಡಿದರು. ನಾನು ಈಗಾಗಲೇ ಹೇಳಿದೆ 23 IITಗಳಿದೆ ಅಂತ. ಅದರಲ್ಲಿ ಯಾವಾಗ ಈ 23 ಶುರು ಆಗಿದೆ ಅಂತ ಒಂದು ಲಿಸ್ಟ್ ಇದೆ ನೋಡಿ. ಈ ಮೊದಲನೇ 5 IIT ಇದೆ ನೋಡಿ, IIT ಖರಗ್ಪುರಿಂದ IIT ಡೆಲ್ಲಿವರೆಗೆ ನೀವು ನೋಡಿದರೆ ಈ ಮೊದಲನೇ 5 IIT 10 ವರ್ಷಗಳ ಕಾಲದಲ್ಲಿ ಶುರು ಆಯಿತು.
ಅಂದರೆ 51ನೇ ಇಸ್ವಿಯಿಂದ 61ನೇ ಇಸ್ವಿ ಒಳಗೆ 5 IITಗಳು ಶುರು ಆಯಿತು. ಇವತ್ತಿಗೂ ಎಲ್ಲದಕ್ಕಿಂತ ಹಳೆ IITಗಳು ಯಾವುದು ಅಂದರೆ ಈ 5 ಹೇಳ್ತಾರೆ. ಅದರ ನಂತರ ಗುವಾಹಟಿಯಲ್ಲಿ 94ನೇ ಇಸ್ವಿಯಲ್ಲಿ ಒಂದು IIT ಶುರು ಮಾಡಿದರು. ಸೊ ಮೊದಲು 6 IITಗಳು ಯಾವುದು ಅಂದರೆ ಇವು. ಈ ಕೆಳಗಡೆ IIT ರೂರ್ಕಿ, IIT ವಾರಣಾಸಿ ಮತ್ತು ಧನ್ಬಾದ್ ಅಂತ ಇವು 3 ಆ್ಯಕ್ಚುಲಿ ಬೇರೆ ಕಾಲೇಜುಗಳು. ಅಂದರೆ ರೂರ್ಕಿಯಲ್ಲಿ ಥಾಮ್ಸನ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ರೂರ್ಕಿ ನಗರದಲ್ಲಿ ಸಿವಿಲ್ ಇಂಜಿನಿಯರಿಂಗಲ್ಲಿ ವಿಶೇಷ ಪರಿಣಿತಿ ಹೊಂದಿರೋರು ಬ್ರಿಟಿಷ್ ಸರ್ಕಾರ ಎಲ್ಲಾದರೂ ಬಿಲ್ಡಿಂಗ್ಗಳು ಕಟ್ಟಬೇಕು, ಬ್ರಿಡ್ಜ್ಗಳು ಕಟ್ಟಬೇಕು ಅಂದರೆ ಅದಕ್ಕೆ ತರಬೇತಿ ಕೊಡೋಕ್ಕೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿದರು. ಅದರ ನಂತರ ಅದಕ್ಕೆ ರೂರ್ಕಿ ಯೂನಿವರ್ಸಿಟಿ ಅಂತ ಹೆಸರು ಬಂತು. ಸೊ ಈ 2001, 2002ನೇ ಇಸ್ವಿಯಲ್ಲಿ ಈ ಕಾಲೇಜು ತುಂಬ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇದೆ, ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಇದಕ್ಕೂ ಒಂದು IIT ಅನ್ನೋ ಹೆಸರನ್ನು ಕೊಟ್ಟಿದ್ರು. ಅದೇ ಥರ ವಾರಣಾಸಿಯಲ್ಲಿ ಬನಾರಸ್ ಹಿಂದೂ ಯೂನಿವರ್ಸಿಟಿ ಅಂತ ಮದನ್ ಮೋಹನ್ ಮಾಲ್ವಿಯ ಅವರು ಶುರು ಮಾಡಿ ಅದೂ IIT ವಾರಣಾಸಿ ಅಂತ 2015ನೇ ಇಸ್ವಿಯಲ್ಲಿ ಹೆಸರು ಕೊಟ್ಟಿದ್ರು. ISM ಧನ್ಬಾದ್, ಇಂಡಿಯನ್ ಸ್ಕೂಲ್ ಆಫ್ ಮೈನ್ಸ್ ಧನ್ಬಾದ್ ಅಂತ ಇತ್ತು, ಅದಕ್ಕೂ. ಈ ಥರ 3 ಬೇರೆ ಕಾಲೇಜುಗಳು, ಈಗಾಗಲೇ ನಡೀತಾ ಇರೋ ಕಾಲೇಜುಗಳು, ಚೆನ್ನಾಗಿ ನಡೀತಾ ಇರೋ ಕಾಲೇಜುಗಳಿಗೆ IIT ಅಂತ ಹೆಸರುಗಳು ಕೊಟ್ಟಿದ್ರು. ಸೊ ಆ ಥರ ಹಳೆವು ಅಂತ ನೋಡಿದರೆ ತುಂಬ ಹಿಂದೆ ಶುರುವಾಗಿರೋ 5, 94ನೇ ಇಸ್ವಿಯಲ್ಲಿ ಶುರುವಾಗಿರೋದು ಒಂದು 6 ಅಲ್ಲಿಗೆ, ಮತ್ತು ಇನ್ನೂ ತುಂಬ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇರೋ ಇನ್ನೊಂದು 3 ಕಾಲೇಜು, ಒಟ್ಟು 9 ಕಾಲೇಜುಗಳು ಈ ತುಂಬ ಹಿಂದೆಯಿಂದ ನಡ್ಕೊಂಡು ಬರ್ತಾ ಇರೋ IITಗಳು. 2007, 8, 9ನೇ ಇಸ್ವಿಯಲ್ಲಿ ಆಗಿನ ಸರ್ಕಾರ, ಭಾರತ ಸರ್ಕಾರ ಹೊಸದಾಗಿ ಇನ್ನೊಂದಷ್ಟು IITಗಳು, 8 IITಗಳು ಅಂತ ಶುರು ಮಾಡಿದ್ರು. ಅದರಲ್ಲಿ ಭುವನೇಶ್ವರ್ ಅಂದರೆ ಒರಿಸ್ಸಾದಲ್ಲಿದೆ, ಗಾಂಧಿನಗರ್ ಗುಜರಾತಲ್ಲಿ, ಈ ಥರ ಒಂದು 8 IITಗಳು ಶುರು ಮಾಡಿದ್ರು. ಈಗಿನ ಸರ್ಕಾರ 2015, 16ನೇ ಇಸ್ವಿಯಲ್ಲಿ ಇನ್ನೊಂದು 6 IIT ಶುರು ಮಾಡಿದ್ರು. IIT ಧಾರವಾಡ ಅಂದರೆ ಕರ್ನಾಟಕದಲ್ಲಿ ಸಹ ಒಂದು IIT ಸ್ಥಾಪನೆ ಆಗಿದೆ. ಈಗ ಒಟ್ಟು 23 IITಗಳಿದೆ. ಎಲ್ಲ IITಗಳಲ್ಲೂ ಸಂಶೋಧನೆಗೆ ಸಂಬಂಧಪಟ್ಟಂಗೆ ಅಥವಾ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ಕೆಲಸ ನಡೀತಾ ಇದೆ. ಏನೇ ಆದರೂ ಈ ಹಳೆ IITಗಳಲ್ಲಿ ಪ್ರಯೋಗಾಲಯಗಳಿರ್ಬೋದು, ಕಟ್ಟಡಗಳಿರ್ಬೋದು, ಅಲ್ಲಿರುವಂಥ ವ್ಯವಸ್ಥೆ ಸ್ವಲ್ಪ ಬೇರೆ IITಗಳಿಗೆ ಹೋಲಿಸಿದ್ರೆ ಒಂದು ಹೆಜ್ಜೆ ಅವು ಮುಂದೆ ಇದ್ದಂಗೆ. ಇದು ಪ್ರತಿ ವರ್ಷ ಪ್ರಪಂಚಾದ್ಯಂತ ಒಂದಷ್ಟು ರ್ಯಾಂಕಿಂಗು ಸಹ ನಡೀತಾ ಇರುತ್ತೆ. ಯಾವ ಕಾಲೇಜ್ಗಳು ಚೆನ್ನಾಗಿದೆ ಅನ್ನೋ ಥರ ಒಂದು ರ್ಯಾಂಕಿಂಗ್ ನಡೀತಾ ಇರುತ್ತೆ. ಅದರಲ್ಲಿ ಒಂದೊಂದು ಯಾರು ರ್ಯಾಂಕಿಂಗ್ ಮಾಡ್ತಾರೆ ಅನ್ನೋದ್ರ ಆಧಾರಿತವಾಗಿ ಈ IIT ಬಾಂಬೆ, IIT ಡೆಲ್ಲಿ, IIT ಮೆಡ್ರಾಸ್ ಇವೆಲ್ಲನೂ ಸ್ವಲ್ಪ ಹೆಸರು ಬರ್ತಾ ಇರುತ್ತೆ, ಮತ್ತು ಒಳ್ಳೆ ರ್ಯಾಂಕಿಂಗು ಸಹ ಪ್ರಪಂಚಾದ್ಯಂತ ಇರೋ ಕಾಲೇಜುಗಳಲ್ಲಿ ಪಡಿತಾ ಇರ್ತವೆ. ಸುಮಾರು ಬಾರಿ ಹೇಳ್ತಾರೆ, ಬೇರೆ ದೇಶಗಳಲ್ಲಿ ನಡೀತಾ ಇರೋವಂಥ ಸಂಶೋಧನೆಗೆ ಹೋಲಿಸಿದ್ರೆ ನಮ್ಮಲ್ಲಿ ಸ್ವಲ್ಪ ಕೊರತೆ ಇರ್ಬೋದು, ಆದರೆ ಈ ಕಾಲೇಜಲ್ಲಿ ತರಬೇತಿ ಕೊಡೋದಿದೆಯಲ್ಲ, ಬಹುಶಃ ನಮ್ಮ ದೇಶದಲ್ಲಿರೋ IITಗಳಷ್ಟು ಉತ್ತಮ ಮಟ್ಟಕ್ಕೆ ತರಬೇತಿ ನೀಡೋ ಥರದ ಇಂಜಿನಿಯರಿಂಗ್ ಕಾಲೇಜುಗಳು ಪ್ರಪಂಚದಲ್ಲಿ ಇನ್ನೆಲ್ಲೂ ಇಲ್ವೇನೋ ಅನ್ನೋದು ಚರ್ಚೆ ನಡೀತಾ ಇದೆ. ಸೊ ಆ ಥರ IIT ಅನ್ನೋದು ಒಳ್ಳೆ ಹೆಸರು ಯಾಕಿದೆ ಅಂದರೆ, ಅಷ್ಟು ಉತ್ತಮವಾಗಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಗೆ ತರಬೇತಿ ನೀಡುವಂಥ ಕಾಲೇಜುಗಳು. ಅದು ನಮ್ಮ ದೇಶದಲ್ಲಿ ಇಷ್ಟು 23 ಕಾಲೇಜುಗಳು ಇದೆ ಅನ್ನೋದು ಒಂಥರ ಹೆಮ್ಮೆಯ ವಿಷಯ. ಸೊ IITಯಲ್ಲಿ ಏನು ಓದ್ಬೋದು ಅಂದರೆ, ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರೋದಾಗಿರೋದ್ರಿಂದ BTech ಅಂದರೆ ಬ್ಯಾಚುಲರ್ ಆಫ್ ಟೆಕ್ನಾಲಜಿ, ಅದು 4 ವರ್ಷದ ಕೋರ್ಸ್ ಥರ. ಬ್ಯಾಚುಲರ್ ಆಫ್ ಸೈನ್ಸ್, ವಿಜ್ಞಾನ ಮತ್ತು ತಂತ್ರಜ್ಞಾನ ಒಟ್ಟಿಗೆ ಇರುತ್ತಲ್ಲ, ಸೊ ಹಾಗಾಗಿ ಬ್ಯಾಚುಲರ್ ಆಫ್ ಸೈನ್ಸು ಇದೆ. ಕೆಲವು ಕಾಲೇಜುಗಳಲ್ಲಿ ಆರ್ಕಿಟೆಕ್ಚರ್ ಅಂದರೆ ಒಂದು ಬಿಲ್ಡಿಂಗ್ ಹೇಗೆ ಕಟ್ಟಬೇಕು ಅಂತ ರೂಪರೇಷೆ ಹಾಕೋರು ಇರ್ತಾರಲ್ಲ, ಅವ್ರನ್ನ ಆರ್ಕಿಟೆಕ್ಟ್ ಅಂತ ಕರೀತಾರೆ. ಅದಕ್ಕೆ ಪಡೆಯುವಂಥ ತರಬೇತಿ ಇದೆಯಲ್ಲ, ಅದು BArch ಅಂತ ಇದೆ. ಅದು 5 ವರ್ಷದ ತರಬೇತಿ ಇರುತ್ತೆ. ಅದು ಎಲ್ಲ IITಗಳಲ್ಲಿ ಇಲ್ಲ, ಕೆಲವು IITಗಳಲ್ಲಿ ಇದೆ. ಇತ್ತೀಚೆಗೆ ಕೆಲವು ಹೊಸ ಕೋರ್ಸ್ಗಳು ಶುರು ಆಗ್ತಾ ಇದೆ. ಈ ಇಂಟರ್ ಡಿಸಿಪ್ಲಿನರಿ ಕೋರ್ಸಸ್ ಅಂತ ಕರಿತೀವಿ, ಅಥವಾ ಡ್ಯುಯಲ್ ಡಿಗ್ರಿ ಕೋರ್ಸಸ್ ಅಂತ ಕರಿತೀವಿ. ಹಲವಾರು ಹೊಸದು ಕೋರ್ಸ್ಗಳು, ಇವತ್ತಿನ ಸಮಾಜಕ್ಕೆ ಅಗತ್ಯ ಇರುವಂಥ ಕೋರ್ಸ್ಗಳು ನಿರಂತರವಾಗಿ ಶುರು ಆಗ್ತದೆ. ಒಟ್ಟಾರೆ ನೀವು ಯಾವುದೇ ಕೋರ್ಸ್ಗೆ ನಾನು ಸೇರ್ಕೊಳ್ತೀನಿ, ನಾನು PU ಮುಗಿಸಿದ ಮೇಲೆ ಸೇರ್ಕೊಳ್ತೀನಿ ಅಂದರೆ 4 ರಿಂದ 5 ವರ್ಷ ಓದುವಂಥ ಕೋರ್ಸ್ಗಳೆಲ್ಲ ಈ IITಗಳಲ್ಲಿ ಇದೆ. ಈಗ BTech ಇಂಜಿನಿಯರಿಂಗ್ ಅಂತ ನೀವು ನೋಡಿದರೆ ಅದರಲ್ಲಿ ಸುಮಾರು ರೀತಿಯ ಇಂಜಿನಿಯರಿಂಗ್ ಇದೆ. ನಾನು ಸುಮಾರು ಸತಿ ನಮ್ಮ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತಾ ಇರ್ತೀನಿ. ಅವ್ರು ಹೇಳ್ತಾ ಇರ್ತಾರೆ, ನಾನು ಇಂಜಿನಿಯರಿಂಗ್ ಓದಬೇಕು ಅಂತ ಹೇಳ್ತಾರೆ.
ಯಾವ ಇಂಜಿನಿಯರಿಂಗ್ ಅಂದರೆ ಎಲ್ಲರೂ ಹೇಳೋದು ಒಂದು ಕಂಪ್ಯೂಟರ್ ಸೈನ್ಸ್ ಒಂದು ಹೇಳ್ತಾರೆ, ಅದು ಮೀರಿ ಇನ್ನೇನಿದೆ ಅನ್ನೋ ಆಪ್ಷನ್ಗಳು ಸುಮಾರು ಆಪ್ಷನ್ಗಳಿದೆ, ಅದನ್ನು ತಿಳ್ಕೊಳ್ಳೋದು ಒಳ್ಳೇದು. ಸೊ ಕಂಪ್ಯೂಟರ್ ಸೈನ್ಸ್ ಅಂತ ನಾವು ಏನು ಹೇಳ್ತೀವಿ ಅದೊಂದಿದೆ. ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಿರೋದಿದೆ, ಮೆಕ್ಯಾನಿಕಲ್ ಇದೆ, ಸಿವಿಲ್ ಇದೆ, ಕೆಮಿಕಲ್ ಇಂಜಿನಿಯರಿಂಗ್ ಇದೆ, ಏರೋಸ್ಪೇಸ್ ಇದೆ, ಮೆಟೀರಿಯಲ್ ಸೈನ್ಸ್ ಇದೆ, ಮೆಟಲರ್ಜಿ ಇದೆ, ಬಯೋಟೆಕ್ನಾಲಜಿ ಇದೆ, ನೇವಲ್ ಆರ್ಕಿಟೆಕ್ಚರ್ ಅಂತಿದೆ. ಈ ಥರ ಒಂದು 15ರಿಂದ 20 ರೀತಿಯ ಇಂಜಿನಿಯರಿಂಗ್ ಕೋರ್ಸ್ಗಳಿದೆ. ಇದು ನಾನು 15ರಿಂದ 20 ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ IITಗಳಲ್ಲಿ ಎಲ್ಲ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಇರಲ್ಲ. ಸೊ ನೀವು ಯಾವ IITಗೆ ಸೇರ್ತೀರೋ ಅದಕ್ಕೆ ತಕ್ಕಂತೆ ಅಲ್ಲಿ ಯಾವ ಇಂಜಿನಿಯರಿಂಗ್ ಕೋರ್ಸ್ಗಳಿದೆ ಅಂತ ನೋಡ್ಬೋದು. ಬಹುತೇಕ ಇವೆಲ್ಲ IITಗಳಲ್ಲಿ ಇರುವಂಥ ಕೋರ್ಸ್ಗಳು ನಾನು ಇಲ್ಲಿ ತೋರಿಸಿರೋದು. ಕೆಲವು ಈಗ ಫಾರ್ ಎಕ್ಸಾಂಪಲ್ ನೀವು ಮೈನಿಂಗ್ ಅಂತ ನೀವು ಒಂದು ಇಂಜಿನಿಯರಿಂಗ್ ಅಂತ ನೀವು ನೋಡಿದರೆ ಅದೆಲ್ಲ IITಗಳಲ್ಲಿ ಇಲ್ಲ. IIT ಧನ್ಬಾದಲ್ಲಿ ಇದೆ, IIT ರೂರ್ಕಿಯಲ್ಲಿದೆ. ಸೊ ಕೆಲವು ಕೋರ್ಸ್ಗಳು ಕೆಲವು IITಗಳಲ್ಲಿದೆ. ಒಟ್ಟು ಒಂದು 20ವರೆಗೆ ಇಂಜಿನಿಯರಿಂಗ್ ಕೋರ್ಸ್ಗಳಿದೆ. ಇಂಜಿನಿಯರಿಂಗ್ ಒಂದೇ ಅಲ್ಲ, ಬೇರೆಯೂ ಇದೆ ಕೋರ್ಸ್ಗಳು. ಸೊ ವಿಶೇಷವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ, ಗಣಿತ, ರಸಾಯನಶಾಸ್ತ್ರ, ಬಯಾಲಜಿಕಲ್ ಸೈನ್ಸಸ್ ಮೇಲೇನೂ ಕೋರ್ಸ್ಗಳಿದೆ. ಇದರಲ್ಲಿ BSc + MSc ಇಂಟಿಗ್ರೇಟೆಡ್ ಕೋರ್ಸಸ್ ಅಂತ ಏನು ಹೇಳ್ತೀವೋ ಅವಿದೆ. ಅದಲ್ಲದೆ ಇನ್ನು ಕೆಲವು ಇಂಜಿನಿಯರಿಂಗ್ ಕೋರ್ಸ್ಗಳೇ ಇದೆ. ಈಗ ಇಂಜಿನಿಯರಿಂಗ್ ಫಿಸಿಕ್ಸ್ ಅಂತ ಒಂದು ಕೋರ್ಸ್ ಇದೆ, ಅಂದರೆ ಇಂಜಿನಿಯರಿಂಗು ಭೌತಶಾಸ್ತ್ರಕ್ಕೂ ಕಾಂಬಿನೇಷನ್ ಥರ. ಸೊ ಈ ಥರ ಕೋರ್ಸ್ಗಳು ಸುಮಾರಿದೆ. ಅವನ್ನ ನಾವು ಇಂಟರ್ ಡಿಸಿಪ್ಲಿನರಿ ಕೋರ್ಸಸ್ ಅಂತ ಕರಿತೀವಿ. ಅಂದರೆ ಒಂದೇ ಕೋರ್ಸ್ ಅಲ್ಲ, 2 ವಿಷಯಗಳಿಗೆ ಒಂಥರ ಕಾಂಬಿನೇಷನಲ್ಲಿ ಇರೋವಂಥವು ಸುಮಾರಿದೆ. ನನಗೆ ವಿಜ್ಞಾನದಲ್ಲಿ ಆಸಕ್ತಿ ಇದ್ದರೆ, ಇಂಜಿನಿಯರಿಂಗ್ ಕಡೆಗೆ ಹೋಗಬೇಕು ಅಂತ ಆಸಕ್ತಿ ಇದ್ದರೆ, ನಮ್ಮ ದೇಶದಲ್ಲಿರುವಂಥ ಅತ್ಯುತ್ತಮ ಕಾಲೇಜುಗಳು ಯಾವುದು ಅಂತ ಪಟ್ಟಿ ಮಾಡಿದರೆ ಖಂಡಿತವಾಗ್ಲೂ ಅದರಲ್ಲಿ IITಗಳು ಮುಂಚೂಣಿಯಲ್ಲಿ ಇದ್ದೇ ಇರ್ತವೆ. ಅದು ನಾನು ಒಳ್ಳೆಯ ಕಾಲೇಜಿಗೆ ಹೋಗಬೇಕು ಅನ್ನೋ ಆಸಕ್ತಿ ಇರೋರು ಈ ಥರ IITಯಲ್ಲಿ ಓದಬೇಕು ಅಂತ ಆಸಕ್ತಿ ಇಟ್ಕೊಂಡಿರ್ತಾರೆ. ನಾನು ಸೇರೋದಾದರೆ ಹೇಗೆ ಸೇರೋದು? IITಗೆ ಸೇರಬೇಕಾದ್ರೆ ನಾವು PU ಅಲ್ಲಿ 2ನೇ ವರ್ಷದಲ್ಲಿದ್ದಾಗ JEE ಮೇನ್ಸ್ ಅಂತ ಒಂದು ಪರೀಕ್ಷೆ ಬರಿತೀವಿ. ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್, ಅಂದರೆ ಒಂದು ಇಂಟರ್ನೆಟ್ ಸೆಂಟ್ರಲ್ಲಿ ಕೆಲವು ಕೇಂದ್ರಗಳಲ್ಲಿ ಕೊಟ್ಟಿರ್ತಾರೆ. ಅಲ್ಲಿಗೆ ಹೋಗಿ ನಿಖರವಾಗಿ ನಿಮಗೆ ಕೊಟ್ಟಿದ್ದ ಡೇಟಲ್ಲಿ ನೀವು ಹೋಗಿ ಪರೀಕ್ಷೆ ಬರಿತೀರ. JEE ಮೇನ್ಸಲ್ಲಿ ಯಾರು ಬರೀತಾರೋ ಅವರಲ್ಲಿ ಕೆಲವ್ರನ್ನ ಆಯ್ಕೆ ಮಾಡಿ ನೆಕ್ಸ್ಟು JEE ಅಡ್ವಾನ್ಸ್ಡ್ ಬರೆಯೋಕ್ಕೆ ಕರೀತಾರೆ. ನಾನು IITಗೆ ಮಾತ್ರ ಸೇರಬೇಕು ಅನ್ನೋದಾದರೆ ನೀವು JEE ಅಡ್ವಾನ್ಸ್ಡಲ್ಲಿ ಆಯ್ಕೆ ಆಗಬೇಕು. IIT ಅಲ್ಲದೇ ನಮ್ಮ ದೇಶದಲ್ಲಿ ಇಂಜಿನಿಯರಿಂಗ್ಗೆ ಸಂಬಂಧಪಟ್ಟಿರೋ ಇನ್ನೂ ಹಲವಾರು ಒಳ್ಳೆ ಕಾಲೇಜ್ಗಳಿದೆ. NIT ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನ್ನೋವು ರಾಜ್ಯಕ್ಕೆ ಒಂದೊಂದು ಕಾಲೇಜು ಇದೆ. ಈಗ ನಮ್ಮ ರಾಜ್ಯದಲ್ಲಿ ಸೂರತ್ಕಲ್ ಅಂದರೆ ಮಂಗಳೂರು ಹತ್ರ NIT ಕರ್ನಾಟಕ, NITK ಅಂತ ಕರೀತಾ ಇರ್ತಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಅದು ನಮ್ಮ ರಾಜ್ಯದಲ್ಲಿ ಇದೆ. ಅದಕ್ಕೆ ನೀವೇನಾದರೂ ಸೇರಬೇಕು ಅಂದರೆ JEE ಮೇನ್ಸ್ ಮುಖಾಂತರ ಹೋಗಿ ಸೇರ್ಬೋದು. NIT ಅಲ್ಲದೆ ಇನ್ನೂ IIIT ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನ್ನೋ ಹೆಸರಿರುವಂಥ ಇನ್ನೂ ಹಲವು ಕಾಲೇಜುಗಳಿದೆ. ಈಗ ಕರ್ನಾಟಕದಲ್ಲಿ ಅವು 3 ಕಾಲೇಜುಗಳಿದೆ. ಒಂದು ಬೆಂಗಳೂರಲ್ಲಿದೆ, ಒಂದು ಧಾರವಾಡಲ್ಲಿದೆ, ಒಂದು ರಾಯಚೂರಲ್ಲಿದೆ. ಈ 3ಕ್ಕೆ ನೀವು ಸೇರಬೇಕಂದ್ರೂ JEE ಮೇನ್ಸ್ ಮುಖಾಂತರ ಹೋಗ್ಬೋದು. IITಗೆ ಮಾತ್ರ ಸೇರಬೇಕು ಅನ್ನೋದಾದರೆ JEE ಅಡ್ವಾನ್ಸ್ಡ್ ಖಂಡಿತವಾಗ್ಲೂ ನೀವು ಆಯ್ಕೆ ಆಗಿ ಅದನ್ನು ಬರಿಬೇಕು. ಅದರ ನಂತರ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಿದಂಗೆ ನೀವು ಕೌನ್ಸಿಲಿಂಗಲ್ಲಿ ಭಾಗವಹಿಸಬೇಕು. ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ ನಂತರ ನಿಮಗೆ IITಯಲ್ಲಿ ಸೀಟು ಸಿಗೋದು ಸಾಧ್ಯತೆ ಇದೆ. ಈಗ ಒಟ್ಟು 23 IIT ಇದೆ. 23 IITಗಳಲ್ಲಿ ಒಟ್ಟು ಒಂದು ವರ್ಷಕ್ಕೆ ಎಷ್ಟು ಸೀಟು ಇರುತ್ತೆ ಅಂದರೆ 11ರಿಂದ 12 ಸಾವಿರ ಮಧ್ಯದಲ್ಲಿ ಬರುತ್ತೆ. ಅದರಲ್ಲಿ ಬ್ರ್ಯಾಂಚು ವಾರು ಯಾವ ಟೈಪ್ ಆಫ್ ಇಂಜಿನಿಯರಿಂಗು ನೀವು ತಗೊಳ್ತೀರಿ, ಯಾವ ಕೋರ್ಸ್ ತಗೋತೀರಿ, ಸ್ಪೆಷಲೈಸೇಷನ್ ತಗೋತೀರಿ, ಅದರ ಆಧಾರಿತವಾಗಿ ಎಷ್ಟು ಸೀಟ್ ಇದೆ ಅನ್ನೋದು ಪ್ರತಿ ವರ್ಷ ಅವರು ಅನೌನ್ಸ್ ಮಾಡ್ತಾರೆ. ಒಂದು ನೀವು ಪ್ರಿಪೇರ್ ಆಗಬೇಕಂದ್ರೆ ನಮ್ಮ ದೇಶದಲ್ಲಿ ಮೊದಲನೇ 10,000 ವಿದ್ಯಾರ್ಥಿಗಳಲ್ಲಿ ನಾನಿದ್ದರೆ ನನಗೆ ಯಾವುದಾದ್ರೂ ಒಂದು IITಯಲ್ಲಿ ಸೇರೋಕ್ಕೆ ಅವಕಾಶ ಸಿಗುತ್ತೆ ಅಂತ ನೀವು ನಂಬೋದು. ಇಲ್ಲ ನನಗೆ ಇಂಥ IITಗೆ ಹೋಗಬೇಕು, ಈ ಇರೋ 23ರಲ್ಲೂ ಎಲ್ಲದಕ್ಕಿಂತ ಉತ್ತಮವಾಗಿರುವಂಥ IITಗೆ ನಾನು ಹೋಗಬೇಕು ಅನ್ನೋದಾದರೆ ಅದಕ್ಕೆ ತಕ್ಕಂತೆ ನಿಮ್ಮ ರ್ಯಾಂಕ್ ಎಷ್ಟಿರಬೇಕು ಅಂತ ನೀವು ಯೋಜನೆ ಒಂದು ಮಾಡ್ಕೋಬೋದು.
ಸೊ ಈಗ ನಾನು JEE ಮೇನ್ಸ್ ಬರೆಯೋದು ಅನ್ನೋದು ಮೊದಲನೇ ಹೆಜ್ಜೆ. ಈಗ ನಾನು IITಗೆ ಸೇರಬೇಕಂದ್ರೆ ಇಲ್ಲಿ 4 ಹಂತಗಳಿದೆ ಅಂತ ನಾನು ಹೇಳಿದೆ. ಅದರಲ್ಲಿ ಮೊದಲನೇ ಹೆಜ್ಜೆ ಏನು? JEE ಮೇನ್ಸ್ ಪರೀಕ್ಷೆ ಬರೀಬೇಕು. JEE ಮೇನ್ಸ್ ಪರೀಕ್ಷೆ ಬರೆಯೋದು ನಾವು ದ್ವಿತೀಯ PU, ಸೆಕೆಂಡ್ PU ಅಲ್ಲಿ ಬರಿತೀವಿ, ಅಥವಾ 12ನೇ ತರಗತಿ, ನೀವು CBSE ಅಲ್ಲಿದ್ದರೆ 12th ಸ್ಟ್ಯಾಂಡರ್ಡ್ ಅಲ್ಲಿ ಬರಿತೀವಿ. ಅದಕ್ಕೆ ಸಿಲೆಬಸ್ ಏನಿರುತ್ತೆ ಅಂದರೆ PU ಅಲ್ಲಿ ನೀವು ಏನು ಕಲಿತೀರೋ ಅದೇ ಇರುತ್ತೆ. 3 ವಿಷಯಗಳ ಮೇಲೆ ಇರುತ್ತೆ. ಒಂದು ಮ್ಯಾಥ್ಸ್, ಗಣಿತ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ. ಬೋರ್ಡ್ ಎಕ್ಸಾಮ್ಗೆ ಏನು ಸಿಲೆಬಸ್ ಇರುತ್ತೋ ಅದೇ ಇರುತ್ತೆ. ಆದರೆ ಕೇಳುವಂಥ ಪ್ರಶ್ನೆಗಳು ಸ್ವಲ್ಪ ಕ್ಲಿಷ್ಟಕರವಾಗಿ ಇರುತ್ತೆ. ಬೋರ್ಡ್ ಎಕ್ಸಾಮಲ್ಲಿ ಇದ್ದಂಗೆ ಹಿಂದೆ ಕಳೆದ 5 ವರ್ಷದ ಕ್ವೆಶನ್ ಪೇಪರ್ನ ನೋಡಿಕೊಂಡ್ರೆ ನನಗೆ ಗೊತ್ತಾಗತ್ತೆ, ಆ ಥರ ಎಲ್ಲ ಹೇಳೋಕ್ಕೆ ಸ್ವಲ್ಪ ಕಷ್ಟ ಇದೆ. ಎರಡನೇದು, ಈ ಪರೀಕ್ಷೆ ಇದೆಯಲ್ಲ, JEE ಮೇನ್ಸ್ ಪರೀಕ್ಷೆ ಇದೆಯಲ್ಲ, ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಡೆಯಿಂದ ವತಿಯಿಂದ ನಡೆಯುತ್ತೆ. ಕ್ವೆಶನ್ ಪೇಪರ್ ರೆಡಿ ಮಾಡೋದೆಲ್ಲನೂ IITಯಿಂದ ಇರುವಂಥ ಪ್ರೊಫೆಸರ್ಗಳನ್ನ ಕಡೆಯಿಂದ ತಯಾರಿಸಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗು ಮಾಡ್ತಾರೆ. ಈ ವರ್ಷ ಒಂದು 20 ಲಕ್ಷ ಅಷ್ಟು ವಿದ್ಯಾರ್ಥಿಗಳು JEE ಮೇನ್ಸ್ ಪರೀಕ್ಷೆ ಬರೆದಿದ್ರು. ಅದರಲ್ಲಿ ಉತ್ತಮವಾಗಿ ಪರ್ಫಾರ್ಮೆನ್ಸ್ ಯಾರ್ದಿದೆಯೋ ಆ ಥರದ 2.5 ಲಕ್ಷ ವಿದ್ಯಾರ್ಥಿಗಳನ್ನು JEE ಅಡ್ವಾನ್ಸ್ಡ್ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ ಇಲ್ಲೊಂದು ನೋಡಿ, ನೀವು IITಯಲ್ಲಿ ಸೇರಬೇಕಾದ್ರೆ ನಾನು ಹೇಳಿದೆ 10,000 ಸೀಟ್ ಇದೆ ಅಂತ. ಆದರೆ ಬರೀತಾ ಇರೋರು ಎಷ್ಟು? 20 ಲಕ್ಷ ಜನ. ಅಂದರೆ ಅದನ್ನು ನೋಡಿದ್ರೇ ನಿಮಗೆ ಎಷ್ಟು ಕಷ್ಟ ಇದೆ ಆಯ್ಕೆ ಆಗೋದು, ಎಷ್ಟು ಸ್ಪರ್ಧೆ ಇದೆ ಆಯ್ಕೆ ಆಗೋಕ್ಕೆ ಅನ್ನೋದು ಗೊತ್ತಾಗುತ್ತೆ. ಆ ಸ್ಪರ್ಧೆಯನ್ನು ನೋಡಿ ನೀವು ಹೆದರ್ಕೊಳ್ಳೋಂಥ ಅಗತ್ಯ ಇಲ್ಲ. ಅಷ್ಟೇ ಬದ್ಧತೆಯಿಂದ ನಾವು ಸಿದ್ಧತೆ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಸೊ 20 ಲಕ್ಷ ಜನದಿಂದ 2.5 ಲಕ್ಷ ಜನನ ಆಯ್ಕೆ ಮಾಡಿದ್ದಾರೆ. ಅಂದರೆ ಏನಾಯಿತು? 8 ಜನ JEE ಮೇನ್ಸ್ ಪರೀಕ್ಷೆ ಬರೆದ್ರೆ ಕೇವಲ ಒಬ್ಬನ ಮಾತ್ರ JEE ಅಡ್ವಾನ್ಸ್ಡ್ ಪರೀಕ್ಷೆ ಬರೆಯೋಕ್ಕೆ ಕರೆದಿದ್ದಾರೆ. ಈಗ JEE ಅಡ್ವಾನ್ಸ್ಡ್ 2.5 ಲಕ್ಷ ಬರೆದಿದ್ರೆ ಅದರಲ್ಲಿ ಬರೀ 10,000 ಜನಕ್ಕೆ IITಯಲ್ಲಿ ಸೇರೋಕ್ಕೆ ಅವಕಾಶ ಇದೆ. ಅಂದರೆ 25 ಜನರಲ್ಲಿ ಒಬ್ಬ. ಈಗ ನೀವು ಮೊದಲಿಂದ ಲೆಕ್ಕ ಹಾಕಿದ್ರೆ 200 ಜನ ಪರೀಕ್ಷೆ ಬರೆದ್ರೆ ಒಬ್ಬನಿಗೆ ಮಾತ್ರ IITಯಲ್ಲಿ ಸೇರೋಕ್ಕೆ ಅವಕಾಶ ಸಿಗುತ್ತೆ. ಈ ಸೆಲೆಕ್ಷನ್ ಪ್ರಾಸೆಸ್ ಇದೆಯಲ್ಲ, ಪ್ರಪಂಚದಲ್ಲಿ ಅತಿ ಕಠಿಣವಾಗಿರುವಂಥ ಆಯ್ಕೆ ಪ್ರಕ್ರಿಯೆ ಅಂತ ಹೇಳ್ತಾರೆ. ಕಠಿಣವಾಗಿರೋ ಆಯ್ಕೆ ಪ್ರಕ್ರಿಯೆ ಅಂದರೆ 2 ಕಾರಣಗಳಿಗೆ. ಒಂದು, ಆ ಪರೀಕ್ಷೆ ಪದ್ಧತಿ ಏನಿದೆಯೋ ಅದು ತುಂಬ ಚೆನ್ನಾಗಿರುತ್ತೆ. ಒಳ್ಳೆಯ ಪ್ರಶ್ನೆಗಳು ಮುಖಾಂತರ ನಿಜವಾಗ್ಲೂ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಯಾರಿದ್ದಾರೆ ಅಂತ ಕಂಡುಹಿಡಿತಾರೆ. ಎರಡನೇದು, ಎಷ್ಟು ಜನಕ್ಕೆ ಆಸಕ್ತಿ ಇದೆಯೋ ಸೇರೋಕ್ಕೆ ಅದಕ್ಕೆ ತಕ್ಕಂತೆ ಕಾಲೇಜ್ಗಳ ಸಂಖ್ಯೆ ಇಲ್ಲ. ತುಂಬ ಕಡಿಮೆ ಕಾಲೇಜ್ಗಳಿದೆ, ಕಡಿಮೆ ಸೀಟ್ಗಳಿದೆ. ಹಾಗಾಗಿ ಎಲ್ಲರಿಗೂ ಅವಕಾಶ ಸಿಗಲ್ಲ. ಸೊ ನಾವು IITಗೆ ಹೋಗಬಹುದೇ ಅಂದರೆ ಖಂಡಿತವಾಗ್ಲೂ ಹೋಗ್ಬೋದು. ಅದಕ್ಕೆ ಸಿದ್ಧತೆಯೂ ಅಷ್ಟೇ ಬದ್ಧತೆಯಿಂದ ನಾವು ಮಾಡಬೇಕಾಗಿದೆ. ನಾನು IIT JEE ಪರೀಕ್ಷೆ ಬರೆದಿದ್ದೀನಿ, ಮೇನ್ಸಲ್ಲಿ ಆಯ್ಕೆ ಆಗಿದ್ದೀನಿ. ಈಗ ಅಡ್ವಾನ್ಸ್ಡ್ಗೆ ನಾನು ಆಯ್ಕೆ ಆಗಿದ್ದೀನಿ ಅಂದರೆ ಇದರಲ್ಲಿ ನೀವು ಎಷ್ಟು ಆಳವಾಗಿ ವಿಷಯಗಳನ್ನ ತಿಳ್ಕೊಂಡಿದ್ದೀರಿ ಅಂತ ನೋಡ್ತಾರೆ. ಸ್ವಲ್ಪ ಕ್ಲಿಷ್ಟಕರವಾದ ಪ್ರಶ್ನೆಗಳು ಕೇಳ್ತಾರೆ. ಈ ಬರೀ ನಾನು ನೆನ್ಪಿಟ್ಕೊಂಡು ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದೆ, ಆ ರಾಜ್ಯಗಳಿಗೆ ರಾಜಧಾನಿಗಳು ಯಾವುದು, ಈ ಥರ ನೆನ್ಪಿಟ್ಕೊಳ್ಳೋಂಥ ವಿಷಯಗಳ ಆಧಾರಿತವಾಗಿ ಏನು ಪ್ರಶ್ನೆಗಳಿರಲ್ಲ. ನಿಜವಾಗ್ಲೂ ನನಗೆ ಅರ್ಥ ಆಗಿದ್ದರೆ ಅದಕ್ಕೆ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೋದು. ಯಾವ ವಿಷಯಗಳ ಮೇಲೆ ಇರುತ್ತೆ? JEE ಮೇನ್ಸಲ್ಲಿ ಯಾವ 3 ಸಬ್ಜೆಕ್ಟ್ ಇದೆಯೋ ಸೇಮ್ ಅದೇ 3 ಸಬ್ಜೆಕ್ಟು ಇಲ್ಲೂ ಇರುತ್ತೆ. ಆ್ಯಂಡ್ ಇದು ಮೇಯ್ನು ಆಲೋಚನೆ ನೀವು ಹೇಗೆ ಮಾಡ್ತೀರಿ ಅನ್ನೋದ್ರ ಮೇಲೆ ಪ್ರಶ್ನೆಗಳು ಕೇಳ್ತಾರೆ. ಯಾವ ಪ್ರಶ್ನೆಗೂ ನಿಖರವಾಗಿ ಒಂದೇ ರೀತಿಯ ಉತ್ತರ ಇರಲ್ಲ. ನೀವು ಒಂದು ಉತ್ತರ ಕೊಡಬೇಕಾದ್ರೆ ಹಲವು ರೀತಿಗಳಲ್ಲಿ ಯೋಚನೆ ಮಾಡುವ ಸಾಮರ್ಥ್ಯ ಹೊಂದಿರಬೇಕು. ಅದಕ್ಕೆ ಇದನ್ನು ಟೆಸ್ಟ್ ಮಾಡೋಕ್ಕೆ ಒಳ್ಳೆಯ ಅವಕಾಶ. ಸೊ ಪರೀಕ್ಷೆ, ಕಾಲೇಜ್ ಬಗ್ಗೆ ತಿಳ್ಕೊಂಡಿದ್ದೀರಿ, ಪರೀಕ್ಷೆ ಬಗ್ಗೆ ತಿಳ್ಕೊಂಡಿದ್ದೀರಿ. ಈಗ ನಾನು ಸಿದ್ಧತೆ ಮಾಡಬೇಕಾದ್ರೆ ನಾನೊಂದು ಹಳ್ಳಿಯಲ್ಲಿದ್ದೀನಿ. ಸುಮಾರು ಜನ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ಓದೋಂಥವ್ರು ಇದ್ದಾರೆ. ನಾನು ಇಲ್ಲಿದ್ದೀನಿ, ನಾನು ಓದೋಕ್ಕಾಗಲ್ಲ, ಆಯ್ಕೆ ಆಗೋಕ್ಕಾಗಲ್ಲ ಅನ್ನೋದು ಖಂಡಿತವಾಗ್ಲೂ ಅದು ತಪ್ಪು. ನಾನು ಎಲ್ಲಿದ್ದೀನಿ ಅನ್ನೋದು ಸಂಬಂಧ ಇಲ್ಲ. ನಾನು ಸಿದ್ಧತೆ ಮಾಡ್ತೀನಿ ಅಂತ ನಾನು ನಿಖರವಾಗಿ ಡಿಸೈಡ್ ಮಾಡಿದರೆ ಖಂಡಿತವಾಗ್ಲೂ ಮುಂದಕ್ಕೆ ಹೋಗಿ ಸಾಧನೆ ಮಾಡ್ಬೋದು. ಒಂದು ನೆನ್ಪಿಟ್ಕೋಬೇಕು, ನಮಗೆ ಎಲ್ಲಿದ್ದರೂ ನಾನು ಸಾಧನೆ ಮಾಡ್ಬೋದು ಅಂತ ಹೇಳಿದ ತಕ್ಷಣಕ್ಕೆ ನಾನು ಕೂತಿದ್ದ ಜಾಗದಲ್ಲಿ ಕೂತಿದ್ದೀನಿ, ಏನೋ ಶ್ರಮ ಹಾಕಲ್ಲ ಅಂದರೆ ಅವಕಾಶ ನನಗೆ ಬರಲ್ಲ. ನಾನು ಅವಕಾಶಗಳು ಸೃಷ್ಟಿ ಮಾಡ್ಕೋಬೇಕು. ಯಾರು ನನ್ನನ್ನು ಕೇಳದೇ ಇದ್ದರೂ ನನ್ನ ಗುರಿ ನನಗೆ ಗೊತ್ತಿದ್ದರೆ ಅದಕ್ಕೆ ಏನು ಸಿದ್ಧತೆ ಮಾಡಬೇಕು ಅದು ಸಿದ್ಧತೆ ನಾನು ಮಾಡೋಕ್ಕೆ
ರೆಡಿ ಇರಬೇಕು. ಸೊ ಅದ್ರ ಬಗ್ಗೆ ಸ್ವಲ್ಪ ಹೊತ್ತು ನಾನು ಮಾತಾಡ್ತೀನಿ. ಈಗ ಒಂದು ತಯಾರಿ ಆಗಬೇಕಂದ್ರೆ ಏನೇನು ಮಾಡಬೇಕು ಅನ್ನೋ ಒಂದು ವಿಷಯದ ಬಗ್ಗೆ ನಾನು ಈಗ ಮಾತಾಡ್ತೀನಿ. ಏನು ಅಗತ್ಯ ಇದೆ ಅಂದರೆ, ಮೊದಲನೇದು ಈ 3 ಸಬ್ಜೆಕ್ಟಲ್ಲಿ ಎಕ್ಸಾಮ್ ಇದೆ ಅಂತ ನಾನು ಹೇಳಿದ್ನಲ್ಲ. ಈ 3 ಸಬ್ಜೆಕ್ಟಲ್ಲಿ ನಾನು ತುಂಬ ಚೆನ್ನಾಗಿ ವಿಷಯಗಳನ್ನು ತಿಳ್ಕೊಂಡಿರ್ಬೇಕು. ಆಮೇಲೆ ಸುಮಾರು ವಿದ್ಯಾರ್ಥಿಗಳಿಗೆ ಇತ್ತೀಚೆಗೆ ಏನು ನಾವು ತಿಳ್ಕೊಂಡಿದ್ದೀವಿ ಅಂದರೆ, ಇಂಟರ್ನೆಟ್ಟಲ್ಲಿ ವಿಡಿಯೋಗಳು ನೋಡಿಬಿಟ್ರೆ ನನಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ, ಅರ್ಥ ಆಗ್ಬಿಡುತ್ತೆ ಅಂತ. JEE ಪರೀಕ್ಷೆ ಬರೀಬೇಕಾದ್ರೆ ಹಿಂದೆ ಯಾವ ಪ್ರಶ್ನೆ ಬಂದಿದೆಯೋ ಅದು ಯಾವುದು ಈ ವರ್ಷ ಬರಲ್ಲ. ಹೊಸದಾಗಿ ಒಂದು ಪ್ರಶ್ನೆ ಕೊಟ್ಟಾಗ, ಹೊಸದಾಗಿ ಒಂದು ಪ್ರಾಬ್ಲಮ್ ಕೊಟ್ಟಾಗ ಅದು ಸ್ವತಃ ಸಾಲ್ವ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕು. ಸೊ ನಿಮಗೆ ಹೊಸದಾಗಿ ಇಲ್ಲಿವರೆಗೆ ನಾನು ನೋಡದೇ ಇರುವಂಥ ಪ್ರಾಬ್ಲಮ್ ಏನಾದರೂ ಕೊಟ್ಟಿದ್ದರೆ ಅದನ್ನು ಬಿಡಿಸುವಂಥ ಅಭ್ಯಾಸ ನಿಮಗೆ ಆಗಬೇಕು. ಸೊ ಕೇವಲ ವಿಡಿಯೋಗಳು ನೋಡಿ ಕಾನ್ಸೆಪ್ಟ್ಗಳು ತಿಳ್ಕೊಳ್ಳೋದ್ರಿಂದ ತುಂಬ ಉಪಯೋಗ ಇಲ್ಲ. ಅಭ್ಯಾಸ ಮಾಡೋದು ತುಂಬ ಮುಖ್ಯ. ಮೂರನೇದು, ಈ ಪರೀಕ್ಷೆ ಈಗ ನೋಡಿ 200 ಜನರಲ್ಲಿ ಒಬ್ಬನಿಗೆ ಮಾತ್ರ ಅವಕಾಶ ಕೊಡಬೇಕಂದ್ರೆ ಯಾರು ತುಂಬ ಬುದ್ಧಿವಂತರಿದ್ದಾರೆ ಅಂತ ಅವರು ಕಂಡುಹಿಡಿಬೇಕು. ಸೊ ಸುಲಭವಾಗಿರುವ ಪ್ರಶ್ನೆಗಳು ಕೊಟ್ಟರೆ ಎಲ್ಲರೂ ಉತ್ತರ ಕೊಟ್ಬಿಡ್ತಾರೆ. ಸೊ ಕಠಿಣವಾಗಿರುವಂಥ ಸಮಸ್ಯೆಗಳು, ಕಠಿಣವಾಗಿರುವಂಥ ಸವಾಲುಗಳು ಹಾಕಿದರೆ ಯಾರು ಬಿಡಿಸ್ತಾರೋ ಅವರು ಬುದ್ಧಿವಂತರು, ಅವ್ರ ಸಿದ್ಧತೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಗೊತ್ತಾಗತ್ತೆ. ಹಾಗಾಗಿ ಈ IIT ಪ್ರಶ್ನೆ ಪತ್ರಿಕೆ ಏನಿದೆಯೋ ಅದು ಕಠಿಣವಾಗೇ ಇರುತ್ತೆ. ಕಠಿಣವಾಗಿ ಇದೆಯಲ್ಲ ಅನ್ನೋ ಕಾರಣಕ್ಕೆ ನಾನು ಬಿಟ್ಬಿಟ್ರೆ ನಾನು ಸೀಟ್ ಸಿಗಲ್ಲ. ಹೆದರ್ಕೊಳ್ಬಾರ್ದು. ಒಂದು ಸತಿ ನಾನು ಪ್ರಯತ್ನ ಮಾಡ್ತೀನಿ, ಆಗಲ್ಲ. 2 ಸತಿ ಪ್ರಯತ್ನ ಮಾಡ್ತೀನಿ, ಆಗಲ್ಲ. ಅಗತ್ಯ ಇದ್ದರೆ 4-5 ಸತಿ ನಾನು ಇದು ಹೇಗೆ ಬಿಡಿಸ್ಬಹುದು ಅಂತ ಯೋಚನೆ ಮಾಡ್ತೀನಿ. 5 ಸತಿ ಆದ್ರೂ ಯೋಚನೆ ಮಾಡಿದ್ರೂ ನನಗೆ ಸಾಲ್ವ್ ಮಾಡೋಕ್ಕಾಗಲಿಲ್ವಾ, ಒಂದು 2 ನಿಮಿಷ ಬ್ರೇಕ್ ಕೊಡ್ತೀನಿ. ಆಮೇಲೆ 6ನೇ ಸತಿ ಯೋಚನೆ ಮಾಡ್ತೀನಿ ಹೊರತು ಯಾವ ಪುಸ್ತಕದಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ ಅಥವಾ ಯಾವ ಇಂಟರ್ನೆಟ್ ವಿಡಿಯೋದಲ್ಲಿ ಇದಕ್ಕೆ ಏನಾದರೂ ಉತ್ತರ ಕೊಟ್ಟಿದ್ದಾರಾ ಅಂತ ನೋಡೋದಲ್ಲ. ನಾನು ಸ್ವತಃ ಅದ್ರ ಕಡೆ ಸಾಲ್ವ್ ಮಾಡೋದ್ರ ಕಡೆ ಗಮನ ಕೊಡಬೇಕು. ಆಮೇಲೆ ಈ ಪರೀಕ್ಷೆ ಇದೆಯಲ್ಲ, ಈಗ JEE ಪರೀಕ್ಷೆ ಬರೀಬೇಕಂದ್ರೆ ಕಷ್ಟದ ಪ್ರಶ್ನೆಗಳಿರುತ್ತೆ ಅಂತ ಒಂದು. ಅಷ್ಟು ಕಷ್ಟದ ಪ್ರಶ್ನೆಗಳ ಕಡೆಗೆ ಈಗ 3 ಗಂಟೆಗಳ ಕಾಲ ನೀವು ಕೂತ್ಕೊಂಡು ಗಮನ ಕೊಡಬೇಕು. ಅದು ನಮಗೆ ಗೊತ್ತಿರೋ ಪ್ರಶ್ನೆಗಳು. ರಿಟರ್ನ್ ಎಕ್ಸಾಮ್ ಇದ್ದರೆ ನಾವು ಬೋರ್ಡ್ ಎಕ್ಸಾಮಲ್ಲಿ ಏನು ಮಾಡ್ತೀವಿ, ಬರಿತಾ ಇರ್ತೀವಿ, ಹೋಗೋ ಸಮಯ ಗೊತ್ತಾಗಲ್ಲ. ಬಟ್ ಇದು ಸ್ವಲ್ಪ ಕಷ್ಟದ ಪ್ರಶ್ನೆಗಳು ಬಂದ ತಕ್ಷಣ ಬಿಟ್ಬಿಡೋಣ ಅಂತ ಅನಿಸ್ತಾ ಇರುತ್ತೆ. ಸೊ ಅದು ಬಿಡ್ದೇನೆ ತಪ್ಪುಗಳಿಂದ ನಾವು ಮಾಡ್ತಾ ಇರ್ತೀವಿ, ಒಂದೊಂದು ಸತಿ ತಪ್ಪುಗಳಾಗ್ತಾ ಇರುತ್ತೆ. ಅದರಿಂದ ಕಲ್ತ್ಕೊಂಡು ನಾವು ಮುಂದುವರಿಸಿದ್ರೆ ನಾವು ಖಂಡಿತವಾಗ್ಲೂ ಸಿದ್ಧತೆ ಮಾಡ್ಬೋದು. ಕೊನೆಯದು ಏನಂದರೆ, ಇದು ಸಿಲೆಬಸ್ ಇದೆಯಲ್ಲ, ಇದು ತುಂಬ ಕಷ್ಟ ಏನಿಲ್ಲ. ಆದರೆ ಯಾವ ಥರ ಪ್ರಶ್ನೆಗಳು ಬರುತ್ತೆ, ಯಾವ ಥರ ಪ್ರಶ್ನೆಗಳು ಬರಬಹುದು ಅನ್ನೋದ್ರ ಕಡೆ ನೀವು ಗಮನ ವಹಿಸ್ತಾ ಇರಬೇಕು. ನಿರಂತರವಾಗಿ ರಿವಿಷನ್ ಆಗ್ತಾ ಇರಬೇಕು. ಕೊನೆಯದಾಗಿ ಇಷ್ಟೆಲ್ಲ ನಾವು ಮಾಡಿದ ಮೇಲೆ ಕೊನೆಯದಾಗಿ ಯಾರಾದರೂ ಮಾರ್ಗದರ್ಶನ ನೀಡೋರು ಒಬ್ಬರು ಬೇಕು. ಎಷ್ಟೇ ಒಳ್ಳೆ ಟೀಚರ್ ಇದ್ರೂ ನಿಮಗೆ ಶ್ರಮ ಹಾಕುವಂಥ ಮನೋಭಾವ ಇಲ್ಲದೇ ಇದ್ದರೆ JEEಗೆ ತಯಾರಿಕೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಮಾರ್ಗದರ್ಶಕರು ಬೇಕು. ಅವರು ಇಲ್ಲದೇ ಇದ್ದರೂ ಮಾಡ್ಬೋದು, ಇದ್ದರೆ ತುಂಬ ಉಪಯೋಗ. ಇದರಲ್ಲಿ ಇನ್ನೊಂದು ವಿಷಯ, ಫಸ್ಟ್ ಎಲ್ಲಿಂದ ಶುರು ಮಾಡೋದು. ಈಗ ಅಭ್ಯಾಸ ನಾನು ಶುರು ಮಾಡಬೇಕು, ನಾನೀಗ 8ನೇ ತರಗತಿಯಲ್ಲಿದ್ದೀನಿ, 9ನೇ ತರಗತಿಯಲ್ಲಿದ್ದೀನಿ, ಎಲ್ಲಿಂದ ಶುರು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲವು ವಿಷಯಗಳು ಹೇಳ್ತೀನಿ. ಫಸ್ಟ್ ಸಿದ್ಧತೆ ಅನ್ನೋದು ನಮ್ಮ ಪಠ್ಯಪುಸ್ತಕದಿಂದ ಶುರು ಮಾಡೋದು. ಆಮೇಲೆ ಅದನ್ನು ಅಭ್ಯಾಸ ಮಾಡೋದು ಇದೆಯಲ್ಲ, ಅದನ್ನು ಶುರು ಮಾಡಬೇಕು. ಇದರಲ್ಲಿ ಒಂದು, ನಾವು ಸ್ಕೂಲ್ಗಳಲ್ಲಿದ್ದಾಗ ಏನಾಗುತ್ತೆ ಅಂದರೆ, ಯಾವ ಸಬ್ಜೆಕ್ಟು ಇಂಪಾರ್ಟೆಂಟು, ಆ ಸಬ್ಜೆಕ್ಟಲ್ಲಿ ಯಾವ ಚಾಪ್ಟರ್ ಇಂಪಾರ್ಟೆಂಟು, ಈ ಚಾಪ್ಟ್ರಲ್ಲಿ 5 ಮಾರ್ಕ್ ಪ್ರಶ್ನೆ ಬರುತ್ತೆ, ಈ ಚಾಪ್ಟ್ರಲ್ಲಿ ಯಾವುದು ಪ್ರಶ್ನೆಗಳು ಬರಲ್ಲ, ಯಾವ ಚಾಪ್ಟ್ರಲ್ಲಿ ಹೆಚ್ಚಿನ ಮಾರ್ಕ್ಸ್ದು ಪ್ರಶ್ನೆ ಬರಲ್ವೋ ಅದು ಬಿಟ್ಬಿಡೋದು. ಅಥವಾ ಇದರಲ್ಲಿ ಚಾಯ್ಸ್ ಬರುತ್ತೆ, 2ರಲ್ಲೊಂದು ಬರೀರಿ ಅಂತ ಕೊಡ್ತಾರೆ, 3ರಲ್ಲೊಂದು ಬರೀರಿ ಅಂತ ಕೊಡ್ತಾರೆ, ನಾನು ಇದು ಕಲಿದೇ ಇದ್ರೂ ನಡೆಯುತ್ತೆ ಅನ್ನೋದು ಇದೆಯಲ್ಲ, ಇದು JEEಗೆ ಸಿದ್ಧತೆಗೆ ನಿಮಗೆ ಪೂರಕವಾಗಿ ಉಪಯೋಗ ಬರಲ್ಲ. ಎಲ್ಲ ವಿಷಯನೂ ಕಲಿಬೇಕು, ಯಾವುದೂ ಬಿಡೋಂಗಿಲ್ಲ. ಪಠ್ಯಕ್ರಮದಲ್ಲಿ ಏನಿದೆಯೋ ಸಂಪೂರ್ಣವಾಗಿ ಎಲ್ಲ ವಿಷಯಗಳು ಚೆನ್ನಾಗಿ ಅರ್ಥಕೊಂಡಿರ್ಬೇಕು. ಇದರಲ್ಲಿ ಪ್ರತಿಯೊಂದು ಪ್ರಾಬ್ಲಮ್ಮು ನೀವು ಸ್ವತಃ ಸಾಲ್ವ್ ಮಾಡುವಂತೆ ಆಗಬೇಕು. ಸುಮಾರು ಬಾರಿ ಏನಾಗುತ್ತೆ, ನನಗೆ ಏನೋ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ, ನಾನು ಸಾಲ್ವ್ ಮಾಡ್ತಾ ಇದ್ದೀನಿ, ನಾನು ಸಾಲ್ವ್ ಮಾಡೋಕ್ಕೆ ಆಗಲಿಲ್ಲ.
ನನ್ನ ಪಕ್ಕದಲ್ಲಿ ಒಬ್ಬ ಸ್ನೇಹಿತ ಮಾಡಿ ತೋರಿಸಿದ್ದಾನೆ, ಇಲ್ಲ ನನ್ನ ಸ್ಕೂಲ್ಗೆ ವಾಪಸ್ ಹೋದಾಗ ನನ್ನ ಟೀಚರ್ ಮಾಡಿ ತೋರಿಸಿದ್ದಾರೆ. ತೋರಿಸಿದ ತಕ್ಷಣ ಹಾಂ ಇದು ಇಷ್ಟೇ ಅಲ್ವಾ, ಗೊತ್ತಾಯ್ತು ಅಂತ ಅನಿಸುತ್ತೆ. ಆದರೆ ಒಂದು ಅರ್ಧ ಗಂಟೆ ಬಿಟ್ಟು ನೀವು ಮತ್ತೆ ಅದೇ ಪ್ರಯತ್ನ ಮಾಡಿದರೆ ಮತ್ತೆ ಸಾಲ್ವ್ ಮಾಡೋಕ್ಕಾಗಲ್ಲ, ಕಷ್ಟ ಆಗ್ತಾ ಇದೆ ಅಂತ ಅನಿಸುತ್ತೆ. ಇದು ಯಾಕೆ ಆಗುತ್ತೆ ಅಂದರೆ ನಾವೇ ಸ್ವತಃ ಮಾಡದೇ ಇರೋದ್ರಿಂದ ಆಗುತ್ತೆ. ಸೊ ಇದು ಫಸ್ಟು ಇದೆಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಮಾಡಬೇಕಂದ್ರೆ ನೀವೇ ಸ್ವತಃ ಮಾಡಬೇಕು. ಅದಕ್ಕೆ ಬೇಕಾದಂಥ ಒಂದು ಪ್ರಯತ್ನವನ್ನು ನೀವೇ ಮಾಡಬೇಕು. ಇನ್ನೊಂದು ವಿಷಯ ಏನಂದರೆ, ಒಂದು ಸುಮಾರು ಕಷ್ಟದ ಪ್ರಾಬ್ಲಮ್ಗಳಿರುತ್ತೆ, ಎಲ್ಲನೂ ನಾವು ಮಾಡೋಕ್ಕಾಗಲ್ಲ. ಬಟ್ ಎಲ್ಲಾದರೂ ಒಂದು ಇನ್ನೊಬ್ರು ಯಾರೋ ಹೇಳ್ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಅಥವಾ ಎಲ್ಲೋ ನೋಡಿದ್ವಿ ಇದು ಹೇಗೆ ಸಾಲ್ವ್ ಮಾಡೋದು ಅಂತ ತಿಳ್ಕೊಂಡ್ಮೇಲೆ ಅದು ಅಷ್ಟಕ್ಕೆ ಬಿಡೋದಲ್ಲ. ಈ ಪ್ರಶ್ನೆನ ಬೇರೆ ರೀತಿಯಲ್ಲಿ ಏನಾದರೂ ಸಾಲ್ವ್ ಮಾಡ್ಬೋದಾ? ಯಾವುದೇ ಒಂದು ಪ್ರಶ್ನೆಗೆ 4-5 ರೀತಿಯಲ್ಲಿ ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೋದು. ಸೊ ಯಾವ ರೀತಿಯಲ್ಲಿ ಅದಕ್ಕೆ ಸೊಲ್ಯೂಷನ್ ಹುಡುಕಬಹುದು ಅನ್ನೋದ್ರ ಕಡೆ ನೀವು ಸ್ವಲ್ಪ ಟ್ರೈ ಮಾಡಿದರೆ ಖಂಡಿತವಾಗ್ಲೂ ಅದನ್ನು ಮಾಡ್ಬೋದು. ನೆಕ್ಸ್ಟು, ಸುಮಾರು ಜನ ಈಗ ಕೋಚಿಂಗ್ಗೆ ಹೋಗೋವಂಥವ್ರು ಯೋಚನೆ ಇರುತ್ತೆ, ಕೋಚಿಂಗ್ ಹೋದರೆ ಉಪಯೋಗ ಇದೆಯಾ ಅಂತ. ಖಂಡಿತವಾಗ್ಲೂ ಉಪಯೋಗ ಇದೆ. ಆದರೆ ಕೋಚಿಂಗ್ ಹೋಗಿದ್ದ ಕಾರಣಕ್ಕೆ ಆಯ್ಕೆ ಆಗ್ತೀರಿ ಅಂತ ಅಲ್ಲ. ಈಗ 20 ಲಕ್ಷ ಜನ ಹೋಗ್ತಾರೆ ಕೋಚಿಂಗ್ಗೆ, ಆಯ್ಕೆ ಆಗೋರೆಷ್ಟು ಬರೀ 10,000. ಏನು ವ್ಯತ್ಯಾಸ ಅಂದರೆ, ಕೋಚಿಂಗ್ ಹೋಗಿದ್ರು ಹೋಗದೇ ಇದ್ರು, ಕೋಚಿಂಗ್ ಹೋಗಿದ್ರೆ ಸ್ವಲ್ಪ ಮಾರ್ಗದರ್ಶನ ಸಿಗತ್ತೆ ಹೊರತು, ಕೋಚಿಂಗ್ ಹೋಗೋದ್ರಿಂದ ನಿಮಗೆ ಇದು ಎಲ್ಲ ಪ್ರಾಬ್ಲಮ್ಸನ್ನ ಸಾಲ್ವ್ ಮಾಡೋದು ಇದೆಲ್ಲನೂ ಸಿಗಲ್ಲ. ಅದು ಕೊನೆಗೆ ಮಾಡಬೇಕಾಗಿದ್ದು ನೀವೇ ಅಭ್ಯಾಸ ಮಾಡಬೇಕು, ನೀವೇ ಹಠ ಬಿದ್ದು ಕಷ್ಟದ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡಬೇಕು. ಸೊ ಯಾವುದೇ ಆಗಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಈ ಅಭ್ಯಾಸ ಮಾಡೋದು ಇದೆಯಲ್ಲ, ಇದನ್ನು ನೀವು ಶುರು ಮಾಡಬೇಕು. ಸುಮಾರು ಪುಸ್ತಕಗಳು ಇದೆ, ಈ ನಿಮಗೆ ಇಂಟರ್ನೆಟ್ಟಲ್ಲೂ ಸಿಗುತ್ತೆ, ಕೆಲವು ನಿಮ್ಮ ಶಾಲೆ ಲೈಬ್ರರಿಗಳಲ್ಲೂ ಸಿಗುತ್ತೆ. ಕೆಲವು ಪುಸ್ತಕಗಳು ನಾವು ಈ ನರ್ಸರೀಸ್ ಆಫ್ ಟ್ಯಾಲೆಂಟ್ ಕಾರ್ಯಕ್ರಮ ಎಲ್ಲಿ ನಡೆಸ್ತೀವೋ ಅಲ್ಲಿ ಶಾಲೆಗಳಿಗೆ ನಾವು ಕೊಟ್ಟಿದ್ದೀವಿ. ಸುಮಾರು ಪುಸ್ತಕಗಳು ಕಡಿಮೆ ವೆಚ್ಚದಲ್ಲಿ ಸಿಗುತ್ತೆ, ಅವರಿಂದನೇ ನೀವು ಶುರು ಮಾಡ್ಬೋದು. ಎಲ್ಲ ಇಂಟರ್ನೆಟ್ಟಲ್ಲೇ ಕರಿಬೇಕು ಅಂತ ಏನಿಲ್ಲ. ಒಂದಷ್ಟು ಜನ ಸ್ನೇಹಿತರ ಜೊತೆ ಸೇರ್ಕೊಂಡು ಶುರು ಮಾಡ್ಬೋದು ನೀವು ಸಿದ್ಧತೆ. ಒಬ್ಬರಿಂದ ಒಬ್ಬರು ಕಲಿಯೋಕ್ಕೆ ತುಂಬ ಅವಕಾಶಗಳಿದೆ. ನೆಕ್ಸ್ಟು, ಈ ಹಿಂದಿನ ಎಸ್ಪೆಷಲಿ ಈಗ ನೀವು 8th 9th 10th ನೋಡೋ ಅಗತ್ಯ ಇಲ್ಲ, ಬಟ್ PUಗೆ ಬಂದ ನಂತರ ಯಾವುದಾದ್ರೂ ಒಂದು ವಿಷಯದ ಮೇಲೆ ನೀವು ಒಂದು ಚಾಪ್ಟರ್ ಓದಿದ್ರಂದರೆ ಇದರಲ್ಲಿ JEಯಲ್ಲಿ ಯಾವ ಥರ ಪ್ರಶ್ನೆಗಳು ಕೇಳಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಒಂದು ಸತಿ ನೋಡ್ಬೋದು. ಎಲ್ಲನೂ ಈಗಿಂದ ಸ್ಕೂಲ್ ಹಂತದಿಂದ ಬೇಕಾಗಿಲ್ಲ, ಬಟ್ ಆ ಟೈಮಲ್ಲಿ ಒಂದು ಸತಿ ನೋಡ್ಬೋದು. ಇದು ಮಾರ್ಗದರ್ಶನ, ನಾನು ಹೇಳಿದ್ನಲ್ಲ, ಕೋಚಿಂಗಿಗೆ ಹೋಗೋದ್ರಿಂದ ಸ್ವಲ್ಪ ಮಾರ್ಗದರ್ಶನ ಸಿಗುತ್ತೆ ಅಂತ. ಆ ಥರ ಮಾರ್ಗದರ್ಶನ ಕೊಡೋರು ಮಧ್ಯದಲ್ಲಿ ಇರಬೇಕು, ನಮ್ಮ ಗುರಿ ನೆನಪಿಸೋರು ಇರಬೇಕು. ಕೋಚಿಂಗಿಂದಾನೇ ಆಗತ್ತೆ ಅಂತ ಖಂಡಿತವಾಗ್ಲೂ ಹೇಳಲ್ಲ, ಕೋಚಿಂಗಿಂದ ಸ್ವಲ್ಪ ಉಪಯೋಗ ಅಂತೂ ಆಗುತ್ತೆ. ಕೋಚಿಂಗ್ ಇಲ್ಲದೇ ಇದ್ದರೂ ಆಯ್ಕೆ ಆಗಿರೋರು ಸುಮಾರು ವಿದ್ಯಾರ್ಥಿಗಳಿದ್ದಾರೆ. ಕೆಲವು ತಪ್ಪುಗಳು ಮಾಡ್ತಾ ಇರ್ತೀವಿ ನಾವು ಈ ಥರದ್ದು ಸಿದ್ಧತೆ ಮಾಡಬೇಕಾದ್ರೆ. ಏನೇನು ತಪ್ಪುಗಳು ಮಾಡಬಾರ್ದು ಅನ್ನೋದು ಒಂದು ಪಟ್ಟಿ. ಈ ಪ್ರಯತ್ನ ಇದೆಯಲ್ಲ, ಇದಕ್ಕೆ ಶಾರ್ಟ್ಕಟ್ಗಳಿಲ್ಲ. ಸುಮಾರು ವಿದ್ಯಾರ್ಥಿಗಳು ಈ ಮ್ಯಾಥ್ಸಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇದಕ್ಕೇನಾದರೂ ಒಂದು ಶಾರ್ಟ್ಕಟ್ ಇದೆಯಾ, ಇದಕ್ಕೇನಾದರೂ ಒಂದು ಫಾರ್ಮುಲಾ ಇದೆಯಾ, ನೆನ್ಪಿಟ್ಕೊಂಡ್ರೆ ಸುಲಭವಾಗಿ ಮುಗಿಯತ್ತಾ? ಯಾವುದೂ ಇಲ್ಲ. ನಿಮಗೆ ಶಾರ್ಟ್ಕಟ್ಗಳು ಹಿಡಿದಾಗ ಆ ಪ್ರಶ್ನೆಗೆ ಆ ಕ್ಷಣಕ್ಕೆ ಉತ್ತರ ಸಿಗತ್ತೆ ಹೊರತು ಎಲ್ಲ ವಿಷಯಗಳು ಸಂಪೂರ್ಣವಾಗಿ ಅರ್ಥಕೊಂಡು JEE ಪರೀಕ್ಷೆ ದಿವಸ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದಷ್ಟು ಶಾರ್ಟ್ಕಟ್ಗಳು ಹಿಡಿಯೋಕ್ಕೆ ಹೋಗಬೇಡಿ. ಇನ್ನೊಂದು, ಈ ಪಕ್ಕದವ್ರನ್ನ ನೋಡಿಕೊಂಡು ಕಂಪೇರ್ ಮಾಡೋದು ಒಂದು ಅಭ್ಯಾಸ ಇದೆ, ಕೆಟ್ಟ ಅಭ್ಯಾಸ ಅದು. IIT JEEಗೆ ಆಯ್ಕೆ ಆಗಬೇಕು ಅಂದರೆ ಯಾರು ಬುದ್ಧಿವಂತರೋ ಅವರು ಆಯ್ಕೆ ಆಗ್ತಾರೆ ಅನ್ನೋದು ಸತ್ಯನೇ. ಆದರೆ ಯಾರು ನಿರಂತರವಾಗಿ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಹೆಚ್ಚಿನ ಅವಕಾಶ ಇದೆ. ಯಾರು ಸತತವಾಗಿ, ಈಗ ನೀವು ಯಾವಾಗಿಂದ ನಾನು ಅದಕ್ಕೆ ಪ್ರಿಪೇರ್ ಆಗಬೇಕು ಅಂತ ನಿರ್ಧಾರ ತಗೋತೀರೋ ಆ ದಿನದಿಂದ ಯಾರು ನನಗೆ ನೆನಪಿಸ್ದೆ, ನಾನೇ ಸ್ವಂತವಾಗಿ ನಾನು ಓದ್ಕೊಳ್ತೀನಿ, ಯಾರು ಸಪೋರ್ಟ್ ಇಲ್ಲದೆ, ನನಗೆ ಯಾರು ಹೇಳಬೇಕಾಗಿಲ್ಲ, ಯಾರು ನಾನು ಬೆಳಗ್ಗೆ ಎಬ್ಬಿಸ್ಬೇಕಾಗಿಲ್ಲ, ನನ್ನ ಪಾಟಿಗೆ ನಾನು ಓದ್ಕೊಳ್ತೀನಿ ಅಂತ ಯಾರು ಸಿದ್ಧತೆ ಮಾಡ್ತಾರೋ ಅವ್ರು ಖಂಡಿತವಾಗ್ಲೂ ತಲುಪ್ತಾರೆ ಅವ್ರ ಗುರಿಯನ್ನು. ಪಕ್ಕದವ್ರಿಗೆ ಹೋಲಿಕೆ ಮಾಡಿದಾಗ ಏನಾಗುತ್ತೆ, ನಮಗೆ ಗೊತ್ತಿರೋರು ನಮ್ಮ ಕಾಲೇಜು ಹಂತದಲ್ಲೇ ಅಥವಾ ನಮ್ಮ ಶಾಲೆ ಹಂತದಲ್ಲೇ ನಮಗೆ ಗೊತ್ತಿರೋರು ಇರ್ತಾರೆ. ಬಟ್ JEE ಪರೀಕ್ಷೆ ಬರೆಯೋರು ಇಡೀ ದೇಶಾದ್ಯಂತ ಇದ್ದಾರೆ. ಅವರೆಲ್ಲರಿಗೂ ನೀವು ಹೋಲಿಕೆ ಮಾಡೋಕ್ಕಾಗಲ್ಲ. ಹಾಗಾಗಿ ಹೋಲಿಕೆ ಮಾಡೋದು ಕಡಿಮೆ ಮಾಡಿ. ಈ ಕಷ್ಟದ ಪ್ರಶ್ನೆಗಳು ಬಂದ ತಕ್ಷಣ ಬಿಟ್ಬಿಡ್ತೀವಿ. 1-2 ಸತಿ ನೋಡ್ತೀವಿ, 3 ಸತಿ ನೋಡ್ತೀವಿ, ಅಪ್ಪ ಇದು ತುಂಬ ಕಷ್ಟ ಇದೆ ಬಿಟ್ಬಿಡೋಣ ಅಂತ ಅನಿಸುತ್ತೆ. ಬಿಡಬಾರ್ದು.
ಬಿಡದೇನೆ ಅದ್ರ ಹಿಂದೆ ನೀವು ಯೋಚನೆನೇ ಮಾಡ್ತಾ ಇದ್ದರೆ ಕೊನೆಗೂ ನೀವು ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಆಗದೆ ಇರ್ಬೋದು. ಆದರೆ ಯಾವ ಯಾವ ರೀತಿಯಲ್ಲಿ ಇದು ಸಾಲ್ವ್ ಮಾಡ್ಬೋದು ಅಂತ ನೀವು ನಿರಂತರವಾಗಿ ಯೋಚನೆ ಮಾಡ್ತೀರಿ ನೋಡಿ, ಅದರಲ್ಲೇ ತುಂಬ ಕಲಿಕೆ ಇದೆ. ಸೊ ಯಾವುದೂ ಕಷ್ಟದ ಪ್ರಶ್ನೆ ಬಂದಿದ್ದ ಕಾರಣಕ್ಕೆ ನೀವು ಬಿಡಬಾರ್ದು. ಕೊನೆಯದಾಗಿ ತುಂಬ ಕೋಚಿಂಗ್ ಮೇಲೇನೋ ಅಥವಾ ಇಂಟರ್ನೆಟ್ ಮೇಲೇನೋ ಅತಿಯಾಗಿ ನಂಬಿಕೆ ಇಟ್ಕೋಬಾರ್ದು. ಅವೆಲ್ಲನೂ ಉಪಯೋಗ ಆಗುತ್ತೆ ಯಾವಾಗ ನಾನು ಸರಿಯಾದ ದಿಕ್ಕಲ್ಲಿ ಪ್ರಯತ್ನ ಹಾಕಿದಾಗ. ನಾನು ಒಳ್ಳೆ ಕೋಚಿಂಗ್ಗೆ ಸೇರಿಕೊಂಡೆ ಅಥವಾ ನಾನು ಒಳ್ಳೆ ಇಂಟರ್ನೆಟ್ಟಲ್ಲಿ ಒಂದು ಕೋರ್ಸ್ಗೆ ಸೇರಿಕೊಂಡಿದ್ದೆ ಅನ್ನೋ ಕಾರಣಕ್ಕೆ ನೀವುಗಳ ಆಯ್ಕೆ ಆಗಲ್ಲ. ಫಸ್ಟ್ ಅಭ್ಯಾಸ ನಿಮ್ಮ ಕಡೆಯಿಂದ ಆಗಬೇಕು, ಸರಿಯಾದ ದಿಕ್ಕಲ್ಲಿ ಸಿದ್ಧತೆ ನಿಮ್ಮ ಕಡೆಯಿಂದ ಆಗಬೇಕು. ಈಗ ನೀವು 8ನೇ ತರಗತಿಯಿಂದ 10ನೇ ತರಗತಿವರೆಗೆ ಇದ್ದರೆ ನಾನು ಹೇಳಿದೆ, ಫಸ್ಟ್ ನಿಮ್ಮ ಪಠ್ಯಕ್ರಮದ್ದು ಏನಿದೆಯೋ ಅದನ್ನು ಫಸ್ಟ್ ಶುರು ಮಾಡಿ. ಹೋಗಿ ಯಾವುದು ಕೋಚಿಂಗ್ ಸೆಂಟರ್ಗೆ ಕೋಚಿಂಗ್ಗೆ ಈಗಲಿಂದನೇ ಸೇರ್ಕೊಳ್ಳೋ ಅಗತ್ಯ ಇಲ್ಲ. ಸುಮಾರು ಕಡೆ ಈ ಫೌಂಡೇಶನ್ ಕೋರ್ಸ್ ಅಂತ ಎಲ್ಲ ನಡೆಯುತ್ತೆ. ಅವಕಾಶ ಇದ್ದರೆ ಸೇರಿಕೊಂಡ್ರೆ ಓಕೆ, ಸೇರ್ಕೊಳ್ದೇ ಇದ್ದರೂ ನೀವೇನೂ ಕಳ್ಕೊಳ್ಳಲ್ಲ. ಯಾಕೆ ಅಂದರೆ ನೀವು ಮನೆಯಲ್ಲಿ ಕೂತಿದ್ದ ಕಡೆಯಿಂದನೇ ಸಿದ್ಧತೆ ಮಾಡ್ಬೋದು. ನೆಕ್ಸ್ಟ್, ಗಣಿತದ ವಿಷಯದಲ್ಲಿ ತುಂಬ ವಿದ್ಯಾರ್ಥಿಗಳು ಕಷ್ಟಪಡ್ತಾರೆ. ಎಸ್ಪೆಷಲಿ ಶಾಲಾ ಹಂತದಲ್ಲಿ ನಮ್ಮ ಪಠ್ಯಕ್ರಮ ಏನಿದೆಯೋ, ನಿಮ್ಮ ಸ್ಕೂಲ್ ಟೆಕ್ಸ್ಟ್ ಬುಕ್ ಏನಿದೆಯೋ ಅದು ಗಣಿತ ಸಾಕಾಗಲ್ಲ. 1-2 ಹೆಜ್ಜೆ ಅದು ದಾಟಿ ಮುಂದಕ್ಕೂ ಸ್ವಲ್ಪ ಸಿದ್ಧತೆ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಗೆ ನಾನೊಂದು 2 ಪುಸ್ತಕಗಳ ಹೆಸರು ಕೊನೆಗೆ ಹೇಳ್ತೀನಿ. ಅವನ್ನ ಇಟ್ಕೊಂಡು ಸ್ವಲ್ಪ ಶುರು ಮಾಡಿ. ಸ್ವಂತವಾಗಿ ಫ್ರೀ ಇದ್ದಾಗೆಲ್ಲ ಪ್ರತಿ ಶನಿವಾರ ಮಧ್ಯಾಹ್ನ, ಭಾನುವಾರ ಬೆಳಗ್ಗೆ, ವಾರಕ್ಕೆ 1 ಅಥವಾ 2 ಗಂಟೆ ಸಮಯ ಕೊಡೋಕ್ಕಾಗತ್ತಾ ನೋಡಿ. ಅಷ್ಟು ಸಮಯ ನಿರಂತರವಾಗಿ ಕೊಟ್ಟರೆ ನೀವೇ ಸ್ವಂತವಾಗಿ ಅದಕ್ಕೆ ಸಿದ್ಧತೆ ಮಾಡ್ಕೋಬೋದು. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಗೆ ಹೊಸದಾಗಿ ಏನು ಪುಸ್ತಕಗಳು ಓದೋ ಅಗತ್ಯನೂ ಇಲ್ಲ. ಏನಾದರೂ ಸ್ಕೂಲಲ್ಲಿ ಅವಕಾಶ ಸಿಕ್ಕಿದಾಗೆಲ್ಲ ಸಣ್ಣ ಪ್ರಯೋಗಗಳಲ್ಲಿ ಭಾಗವಹಿಸುವಂಥದ್ದು, ಅಥವಾ ಪ್ರತಿಯೊಂದಕ್ಕೂ ಏಕೆ ಇದು ಈ ಥರ ಆಗ್ತಾ ಇದೆ ಅನ್ನೋ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ತಿಳ್ಕೊಳ್ಳೋದ್ರಲ್ಲಿ ನೀವು ಈ 2 ವಿಷಯಗಳಲ್ಲಿ, ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರದಲ್ಲಿ ಸುಮಾರು ವಿಷಯಗಳು ಕಲಿಬೋದು. ಆಮೇಲೆ ಈ ಕಷ್ಟದ ಪ್ರಶ್ನೆಗಳಿರುತ್ತಲ್ಲ ಅದನ್ನು ಸ್ವಂತವಾಗಿ ಬಿಡಿಸೋ ಅಂಥದ್ದು ಕಲೀರಿ. ಟೀಚರ್ ಹೇಳ್ಕೊಡ್ಬೇಕು ಅಥವಾ ಯಾವುದೋ ಗೈಡ್ ಪುಸ್ತಕ ಇಟ್ಕೊಂಡು, ಸೊಲ್ಯೂಷನ್ ಪುಸ್ತಕ ಇಟ್ಕೊಂಡು ಅಥವಾ ಇಂಟರ್ನೆಟ್ಟಲ್ಲಿ ನೋಡಿ ನಾನು ಸಾಲ್ವ್ ಮಾಡ್ತೀನಿ ಅನ್ನೋದಕ್ಕಿಂತ ಒಂದು ದಿನ ವೇಸ್ಟ್ ಆದರೂ ಪರವಾಗಿಲ್ಲ, ನಾನೇ ಸ್ವಂತವಾಗೇ ಇದನ್ನು ಬಿಡಿಸ್ಬೋದೆ ಅಂತ ನೀವು ಸ್ವಲ್ಪ ಹಠ ಇರಬೇಕು. ನಾನೇ ಮಾಡಬೇಕು ಅನ್ನೋ ಹಠ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಈಗ ಗಣಿತದಲ್ಲಿ ನಾನು ಒಂದು ಹೇಳಿದ್ದೆ, ಪಠ್ಯ ಪುಸ್ತಕ ಏನಿದೆಯೋ ಅದು ಸುಮಾರಾಗಿ ಸಾಕಾಗದೇ ಇರ್ಬೋದು, 1-2 ಹೆಜ್ಜೆ ಮುಂದಕ್ಕೆ ಹೋಗಿ ಕಲಿಬೇಕು ಅಂತ. ಬೋರ್ಡ್ ಎಕ್ಸಾಮಲ್ಲಿ ಸಿದ್ಧತೆ ಹೇಗೆ ಮಾಡ್ತೀವೋ ಅದು ಅಷ್ಟು ಸಾಕಾಗಲ್ಲ. ಅದನ್ನು ದಾಟಿ 1 ಹೆಜ್ಜೆ ಮುಂದಕ್ಕೆ ಹೋಗಿ ಕಲಿತ್ರೆ ತುಂಬ ಒಳ್ಳೆಯದು. ಕೊನೆಗೆ ಏನು ಕಲ್ತಿದ್ದೀವಿ ಅನ್ನೋದು ಎಷ್ಟು ಮುಖ್ಯನೋ, ಹೊಸ ವಿಷಯ ಬಂದಾಗ ನಾನು ಹೇಗೆ ಕಲಿಬೇಕು, ನಾನು ಸ್ವಂತವಾಗಿ ಕಲಿಯೋದಾದರೆ ಹೇಗೆ ಅನ್ನೋದು ಗೊತ್ತಿರಬೇಕು. ಸುಮಾರು ಬಾರಿ ಏನಾಗುತ್ತೆ, ನನಗೆ ಇದೊಂದು ಯಾವುದೋ ಒಂದು ವಿಷಯ ಇದೆ, ನನಗಿದು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ, ನನಗೆ ಹೇಳ್ಕೊಡೋರು ಸಿಗದೇ ಇರ್ಬೋದು. ನೀವೆಲ್ಲ ಬೇರೆ ಬೇರೆ ಕಡೆ ಇದ್ದೀರಿ, ಹೇಳ್ಕೊಡೋರು ಸಿಗದೇ ಇದ್ದಾಗ 1-4 ಪುಸ್ತಕ ಓದ್ತೀನಿ. 4 ಪುಸ್ತಕ ಇವತ್ತು ನನಗೆ ಅರ್ಥ ಆಗಲಿಲ್ಲ, ನಾಳೆ ಮತ್ತೆ ಇನ್ನೊಂದು ಸತಿ ಓದ್ತೀನಿ. ಆ ಥರ ಓದಿ ಸ್ವಂತವಾಗಿ ಕಲಿಯೋದು ಹೇಗೆ ಅನ್ನೋದ್ರ ಕಡೆ ಗಮನ ಕೊಡಬೇಕು. ಈಗ ನೀವು ಎಲ್ಲನೂ IITಗೆ ಸೇರಬಹುದೇ ಅನ್ನೋ ಪ್ರಶ್ನೆ ಇದೆಯಲ್ಲ, ಈ ಇವತ್ತಿನ ಟಾಪಿಕ್ ಇದೆಯಲ್ಲ ಅದನ್ನು ಬಿಟ್ಬಿಟ್ಟು ನಿನ್ನೆ ಗೊತ್ತಿಲ್ಲದಿರೋ ವಿಚಾರ ಇವತ್ತೇನಾದರೂ ಕಲ್ತಿದ್ದೀನಾ ಈ 3 ವಿಷಯಗಳಲ್ಲಿ, ನಿನ್ನೆಗೆ ಹೋಲಿಸಿದ್ರೆ ಇವತ್ತು ನನಗೇನಾದರೂ ಒಂದು ಚೂರು ಎಕ್ಸ್ಟ್ರಾ ತಿಳ್ಕೊಂಡಿದ್ದೀನಾ, ಇವತ್ತಿಗೆ ಹೋಲಿಸಿದ್ರೆ ನಾಳೆ ಎಕ್ಸ್ಟ್ರಾ ತಿಳ್ಕೊಳ್ತೀನಾ ಅನ್ನೋದ್ರ ಕಡೆ ನಿಮಗೆ ನೀವೇ ಇವತ್ತು ನಾನು ಹೊಸದಾಗಿ ಏನು ಕಲಿತೆ ಅನ್ನೋ ಥರ ನೀವು ಪ್ರಶ್ನೆಗಳು ಕೇಳ್ಕೊಂಡಿದ್ರೆ ಸುಮಾರು ಸಿದ್ಧತೆ ಅದರಲ್ಲೇ ಆಗ್ತಾಯಿದೆ ಅಂತ ಅರ್ಥ. ನೆನ್ಪಿಟ್ಕೊಳ್ಳೋಕ್ಕೆ ಕೆಲವು ಅಂಶಗಳು. ಒಂದು, ನೀವು ಹಳ್ಳಿಯಲ್ಲಿ ಇರಲಿ, ಸಿಟಿಯಲ್ಲಿ ಇರಲಿ, ಪ್ರೈವೇಟ್ ಸ್ಕೂಲಲ್ಲಿ ಓದಲಿ, ಗೌರ್ಮೆಂಟ್ ಸ್ಕೂಲಲ್ಲಿ ಓದಲಿ, ಎಲ್ಲೇ ಇದ್ರೂ ಖಂಡಿತವಾಗ್ಲೂ ಪ್ರವೇಶ IITಗೆ ನೀವು ಪ್ರವೇಶ ಮಾಡ್ಬೋದು. ಅದು ಏನೂ ಅಡಚಣೆ ಇಲ್ಲ. ಇದರಲ್ಲಿ ನಮ್ಮ ಪ್ರಯತ್ನ ಹೇಗಿದೆ ಅನ್ನೋದೇ ಮುಖ್ಯ. ನಾನು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿದು ಹೇಳಿದ್ನಲ್ಲ, ನಿಮಗೆ ನೀವೇ ಪ್ರಶ್ನೆಗಳು ಕೇಳ್ಕೊತಾ ಇರಬೇಕು, ಕುತೂಹಲ ಇರಬೇಕು. ಯಾರೂ ಹೇಳದೇ ಇದ್ರು ಪ್ರತಿ ಶನಿವಾರ ಭಾನುವಾರ ಇದಕ್ಕೆ ಅಂತ 1 ಗಂಟೆ ಸಮಯ ನಾನು ತೆಗೆದಿಡೋಕ್ಕಾಗತ್ತಾ ಅನ್ನೋ ಶಿಸ್ತು ನಿಮಗಿರಬೇಕು. ಕಠಿಣವಾದ ಪ್ರಶ್ನೆಗಳು ಬಂದಾಗ ಅಯ್ಯೋ ಬಿಟ್ಬಿಡೋಣ ಅಂತ ಅನಿಸ್ತಾ ಇದ್ರೂ ಸಹ ಹಠ ಬಿದ್ದು ನೀವೇ ಮಾಡುವಂಥ ಮನೋಭಾವ ಇರಬೇಕು. ಆಮೇಲೆ ಪಠ್ಯಕ್ರಮದಲ್ಲಿ ಎಲ್ಲ ವಿಷಯಗಳು ಕಲಿಯುವಂತೆ ಆಗಬೇಕು, ಮನೋಭಾವ ಇರಬೇಕು. ಇದರಲ್ಲಿ ಪ್ರಶ್ನೆ ಬರುತ್ತೆ, ಇದರಲ್ಲಿ ಪ್ರಶ್ನೆ ಬರಲ್ಲ ಅಂತ ಬಿಡಬಾರ್ದು. ಆಟೋಮೆಟಿಕ್ಲಿ ನೀವು ಎಲ್ಲೇ ಇದ್ರೂ ಖಂಡಿತವಾಗ್ಲೂ IITಗೆ ಹೋಗ್ಬೋದು. ಸೊ ನೀವು ಎಲ್ಲೇ ಇದ್ರೂ ಈಗಲಿಂದ ಶುರು ಮಾಡಿ, ಸಿದ್ಧತೆ ಶುರು ಮಾಡಿ.
ನಿಮ್ಮ ಹತ್ರ ಯಾವ ಪುಸ್ತಕಗಳಿದೆಯೋ ಆ ಪುಸ್ತಕಗಳು ಇಟ್ಕೊಂಡು ಶುರು ಮಾಡಿ. ಆಮೇಲೆ ನಿರಂತರವಾಗಿ ಏನಾದರೂ ಇದು ನಿನ್ನೆಗಿಂತ ಇವತ್ತು, ಇವತ್ತಿಗಿಂತ ನಾಳೆ ಸುಧಾರಣೆ ಆಗ್ತಾ ಇದ್ದರೆ ಆಟೋಮೆಟಿಕ್ಲಿ ನಿಮ್ಮ ಗುರಿಯನ್ನು ನೀವು ಮುಟ್ತೀರ.